ಗುಂಪು ಕಟ್ತಾರೆ, ಗುಂಪುಗಾರಿಕೆ ಮಾಡ್ತಾರೆ. ಅವ್ರನ್ನ ನಾವು ಗ್ಯಾಂಗ್ಸ್ಟರ್ ಅಂತೀವಿ. ಆದರೆ ಇವರು ಗುಂಪಾಗಿರ್ತಾರೆ, ಗುರಿ ಮುಟ್ಟೋ ತನಕ ಎಲ್ಲ ಜೊತೆಯಾಗಿರ್ತಾರೆ. ಅವ್ರನ್ನ ನಾವು ಗ್ಯಾಂಗ್ ಸ್ಟಾರ್ಸ್ ಅಂತೀವಿ. ನಮಸ್ಕಾರ, ವೆಲ್ಕಮ್. ಇವತ್ತಿನ ಸ್ಪೆಷಲ್ ಎಪಿಸೋಡ್ ನಮ್ಮ ಗ್ಯಾಂಗ್ ಸ್ಟಾರ್ಸ್ಗೆ. ಒಂದಷ್ಟು ನಗು ಮುದ್ದಾಗಿ, ಒಂದಷ್ಟು ಚಪ್ಪಾಳೆ ಶುರುವಾಯ್ತಲ್ಲ. ಅವ್ರು ಯಾರು ಅಂತ ಇಂಟ್ರಡ್ಯೂಸ್ ಮಾಡ್ಕೊಡೋದಕ್ಕೆ ಅಂತಲೇ ಕಾಯ್ತಾ ಇದ್ದೀನಿ ನಾನು. ಒಂದು ಮೋಸ್ಟ್ ಅವೈಟೆಡ್ ಎಪಿಸೋಡ್ ಅಂತೀವಲ್ಲ, ಆ ಥರದ್ದು ನಿಮ್ಮ ನ್ಯೂಸು ಚಾನಲ್ನಲ್ಲಿ. ನಾನು ಹರೀಶ್ ನಾಗರಾಜು. ಇವತ್ತಿನ ಗ್ಯಾಂಗ್ ಸ್ಟಾರ್ಸ್ನಲ್ಲಿ ಆ್ಯಸ್ ಯೂಶುವಲ್ 4 ಜನ ಅತಿಥಿಗಳು ನಮ್ಮ ಜೊತೆ ಇದ್ದಾರೆ. ಇವರೆಲ್ಲರೂ ಯಾಕೆ ಗ್ಯಾಂಗ್ ಸ್ಟಾರ್ಸ್ ಆದರು, ಈ ಗುಂಪನ್ನ ಯಾಕೆ ಇವರು ಸುತ್ತಮುತ್ತ ಓಡಾಡ್ತಾ ಇದೆ ಅಂದರೆ, ನಾನು ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ದೆ. ಅವರ ಮನಸ್ಥಿತಿನ ಅಲ್ಲ ಅನ್ನಿಸ್ತು, ಅವರ ಮನೆ ಸ್ಥಿತಿನ ಅದು ಅಲ್ಲ ಅನ್ನಿಸ್ತು. ಆಗ ನಂಗೆ ಕನ್ಕ್ಲೂಷನ್ಗೆ ಬಂದಿದ್ದು ಅವರ ಮನಸ್ಥಿತಿ ಅಂತ. ಸೊ ಆ ಮನಸ್ಥಿತಿಯಿಂದ ಅವ್ರು 4 ಜನ ಗೆಳತಿಯರಾಗಿದ್ದಾರೆ, ಆ 4 ಜನ ಕುಟುಂಬದ ಸದಸ್ಯರಾಗಿದ್ದಾರೆ. ಹಾಡು ತುಂಬ ಕಾಡುತ್ತೆ ನನಗೆ ಈ ಥರದ್ದೆಲ್ಲ ನೋಡಿದಾಗ. ರಕ್ತ ಸಂಬಂಧಗಳ ಮೀರಿದ ಬಂಧವಿದು. ಈ ರಕ್ತ ಸಂಬಂಧ ಇಲ್ಲದೆ ಹೋದ್ರೂ ಆ ಬಂಧ ಇದೆಯಲ್ಲ, ಅವ್ರನ್ನ ಸದಾ ಒಟ್ಟಿಗೆ ಇರೋ ಹಾಗೆ ಮಾಡುತ್ತೆ, ಗುರಿ ಎಡೆಗೆ ಅವ್ರನ್ನ ತಲುಪೋದಕ್ಕೆ ಸಹಕಾರಿಯಾಗುತ್ತೆ ಅನ್ಸುತ್ತೆ. ಪ್ರತಿದಿನ ನಿಮ್ಮೆಲ್ಲರ ಮನೆಯನ್ನ ತಲುಪುವಂತಹ, ಮನಕ್ಕೆ ಇಷ್ಟ ಆಗುವಂತಹ 4 ಜನ ಕಲಾವಿದರು. ಲೆಟ್ ಮಿ ಇಂಟ್ರಡ್ಯೂಸ್ ಇವತ್ತಿನ ಸ್ಪೆಷಲ್ ಅತಿಥಿಗಳು ಗ್ಯಾಂಗ್ ಸ್ಟಾರ್ಸ್ ನಲ್ಲಿ. ಸುಕೃತ ನಾಗ್, ಶ್ರುತಿ ರಮೇಶ್, ವಿಜಯಲಕ್ಷ್ಮಿ ಮತ್ತು ಪ್ರಿಯಾ ಶತಮರ್ಷನ. Thank you so much. How are you girls? ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ ಆಸ್ ಯೂಶುವಲ್. Super. ಯಾಕೆ ಶುರುವಾಗಿರ್ಲೇ ನೀವು ಫುಲ್ ಚಪ್ಪಾಳೆ ಎಲ್ಲ ತರ್ತಾ ಇದ್ರಿ. ಸೊ ಇವರೇ ಗ್ಯಾಂಗ್ ಸ್ಟಾರ್ಸ್ ಅಲ್ವಾ? ಹೌದು. ನಾನು ಆಕ್ಚುಲಿ ಶೋ ಹೆಸರನ್ನ ಅವ್ರಿಗೆ ಹೇಳಿಲ್ಲ, ಬಿಕಾಸ್ ಇದು ಜನಕ್ಕೆ ಕೊಡೋಕ್ ಮುಂಚೆ ಶೂಟ್ ಮಾಡ್ತಾ ಇದೀವಿ, ಹಾಗಾಗಿ ಈ ಕಾನ್ಸೆಪ್ಟ್ ಗೊತ್ತಿಲ್ವಲ್ಲ ನಿಮ್ಗೆ. ಸೊ ಯು ಲವ್ ಇಟ್, ಗ್ಯಾಂಗ್ ಸ್ಟಾರ್ಸ್. ಒಪ್ಕೋತೀರ? ನನಗೆ ಐ ಸ್ಟಿಲ್ ರಿಮೆಂಬರ್ ಯಾರ್ದೋ ಪೋಸ್ಟು ಎಷ್ಟೋ ತಿಂಗಳ ಹಿಂದೆ, ಸ್ಟೇ ಟುಗೆದರ್ ಸ್ಲೇ ಟುಗೆದರ್. ಯಾರ್ದೋ ಐ ರಿಮೆಂಬರ್ ದಟ್ ಅಂಡ್ ಐ ಜಸ್ಟ್ ಲವ್ ದಟ್. ಓಕೆ, ನಮ್ಗೆಲ್ಲರಿಗೂ ಗೊತ್ತು ಸ್ಟೇ ಟುಗೆದರ್ ಅಂದ್ರೆ ನಾವೆಲ್ಲ ಜೊತೆಗಿರ್ತೀವಿ ಅಂತ. ದ ಸೆಕೆಂಡ್ ವರ್ಷನ್ ಇದೆಯಲ್ಲ, ಸ್ಲೇ ಟುಗೆದರ್ ಅಂದ್ರೆ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ತೀವಿ ಮತ್ತು ಅಚೀವ್ ಮಾಡೋದಕ್ಕೆ ನಾವೆಲ್ಲ ಜೊತೆಯಾಗಿರ್ತೀವಿ. That's wonderful, guys. Thank you so much. Okay, ಯಾರಿನ್ ಶುರು ಮಾಡೋದು? ಸುಮ್ಮನೆ ನನಗೆ ಟಾಸ್ ಮಾಡೋಕ್ಕಾಗಲ್ಲ. ಸಾಮಾನ್ಯವಾಗಿ ಹೆಂಗ್ ಗೊತ್ತಾ, ಈಗ ಆಂಕರ್ ಈ ಕಡೆ ಕೂತಿದ್ದಾರೆ, ಗೆಸ್ಟ್ ಈ ಕಡೆ ಕೂತಿದ್ದಾರೆ ಅಂದಾಗ ಒಬ್ಬೊಬ್ರಿಗೂ ಅವ್ರ ಬಗ್ಗೆ ಒಂದು ಇಂಟ್ರಡಕ್ಷನ್ನು, ಇವ್ರ ಬಗ್ಗೆ ಒಂದು, ಇವ್ರ ಬಗ್ಗೆ ಹೀಗೆ ಏನೇನೋ ಇರುತ್ತಲ್ಲ. ಸೊ ಲೆಟ್ ಮಿ ಟ್ರೈ ಎ ಡಿಫ್ರೆಂಟ್ ವರ್ಷನ್ ಅಂತ ಅನಿಸ್ತು. ಅದಕ್ಕೂ ಮುಂಚೆ ನಮ್ದೊಂದು ರೂಲ್ ಇದೆ. ಸೊ ಎಲ್ಲರೂ ಒಂದು ಓದ್ ತಗೋಬೇಕು, ಪ್ರಮಾಣ. ಪ್ಲೀಸ್. ನಾವು ಹೇಳೋದೆಲ್ಲ ದೇವರನಾಗ್ಲೂ ಸತ್ಯ, ಸತ್ಯವನ್ನ ಬಿಟ್ಟು ಬೇರೆ ಏನೂ ಹೇಳಲ್ಲ. ಇನ್ನೊಬ್ಬರ ಬಗ್ಗೆ ಆದ್ರೂ ಅಷ್ಟೇ. ಇಷ್ಟೇ ಈ ಗ್ಯಾಂಗ್ ಸ್ಟಾರ್ಸ್ ನ ರೂಲ್, ಅದರ್ವೈಸ್ ಇನ್ನೇನೂ ಇಲ್ಲ. ಆಗ್ಬೋದಾ? ಓಕೆ, ಫಾರ್ ಎ ಚೇಂಜ್ ಒಬ್ಬರನ್ನ ಇನ್ನೊಬ್ರು ಇಷ್ಟೊಂದು ಗೆಳತಿಯರಾಗಿರೋದ್ರಿಂದ ನೀವು ಇಂಟ್ರೊಡಕ್ಷನ್ ಮಾಡ್ಕೊಡ್ತೀರಾ. ನನಗೆ ಗೊತ್ತಿಲ್ಲ ಅಷ್ಟೊಂದು, ಸೊ ಹಾಗಾಗಿ ನೀವು ಇಂಟ್ರೊಡಕ್ಷನ್ ಮಾಡ್ಕೊಡ್ತೀರಾ. ಯಾರನ್ನ ಮಾಡ್ತೀರಾ ಅಂದ್ರೆ ಮತ್ತೆ ಟಾಸ್ ಹಾಕೋದೆಲ್ಲ ಬೇಡ. ಹ್ಯಾವ್ ಎ ಪ್ರಾಪರ್ಟಿ. ಫಸ್ಟ್ ಪ್ರಾಪರ್ಟಿ ಕೊಡ್ತೀನಿ ನಾನಿಲ್ಲಿ. ನಿಮ್ಗೆ ಇಷ್ಟ ಆಗಿರೋ ಕಲರು, ಇಷ್ಟ ಆಗಿರೋ ರೀತಿಯಲ್ಲಿ ಪ್ರಾಪರ್ಟಿ ಬರುತ್ತೀಗ. ಆ ಪ್ರಾಪರ್ಟಿನಲ್ಲಿ ಇಟ್ಟ ಮೇಲೆ ಅದನ್ನ ನಾನು ಚೂಸ್ ಮಾಡೋಕೆ ಹೇಳ್ತೀನಿ. ಆ ಚೂಸ್ ಮಾಡಿದ್ಮೇಲೆ ಒಬ್ರಿಗೆ ಇನ್ನೊಬ್ರಿಗೆ ಹೇಳೋಕ್ ಶುರು ಮಾಡ್ತೀರಾ. ಆಗ್ಬೋದಾ? ಓಕೆ, ಪ್ರಾಪರ್ಟಿ ಪ್ಲೀಸ್. ಪ್ರಾಪರ್ಟಿ ಬಂತು.
ಅಫ್ಕೋರ್ಸ್ ಈ ಕಲರ್ ನಿಮ್ಗೆ ತುಂಬ ಇಷ್ಟ. ಸತ್ಯನೇ ಹೇಳ್ತೀನಿ ಸರ್, ಓದ್ ಮಾಡಿದ್ದೀನಿ. ನಂಗೆ ಇಷ್ಟ ಇಲ್ಲ ಸರ್. ನನ್ನ ಫೇವ್ರೆಟ್ ಕಲರ್ ಇದು ರೆಡ್. ನನ್ನ ಫೇವ್ರೆಟ್ ಕಲರ್. ನಂಬರ್ 2, ಬ್ಲ್ಯಾಕ್. ಯಾವಾಗಲೂ ಹೆಣ್ಮಕ್ಳಿಗೆ ನಾನು ಅಬ್ಸರ್ವ್ ಮಾಡಿರ್ತೀನಿ ಪಿಲ್ಲೋ ತುಂಬ ಇಷ್ಟ. ವೆರಿವರ್ ದೇ ಗೋ ದೇ ಹಗ್, ಹಿಡ್ಕೊಂಡಿರ್ತಾರೆ, ಒಂದು ಪ್ರೀತಿ ಇರುತ್ತೆ, ಹೊಡೆದಾಡಕ್ಕೆ, ವಾಟ್ ಎವರ್ ಇಟ್ ಈಸ್, ಒಂದು ಕಂಫರ್ಟ್ ಝೋನ್ಗೆ ಎಷ್ಟೋ ಸರಿ ಪಿಲ್ಲೋ ಯಾವಾಗಲೂ ಇಷ್ಟಪಡ್ತಾರೆ. ಓಕೆ, 1 by 1 ಪಿಲ್ಲೋ ಚೂಸ್ ಮಾಡ್ತೀರಾ? ಎನಿ ಪಿಲ್ಲೋ ಚೂಸ್ ಮಾಡ್ಬೋದು. ಆ ಪಿಲ್ಲೋ ಕೈಗೆ ತಗೊಂಡ್ಮೇಲೆ ಅದ್ರ ಹಿಂದೆ ಒಂದು ಫೋಟೋ ಎಂಬೋಸ್ ಆಗಿದೆ. ಇಟ್ಸ್ ಕಸ್ಟಮೈಸ್ಡ್ ಎಂಬೋಸ್ ಆಗಿದೆ. ಯಾರು ಬರುತ್ತೆ ಒಬ್ಬೊಬ್ಬರಾಗಿ ಅವ್ರು ತಗೊಂಡು ಯಾರು ಬಂದಿರುತ್ತಲ್ಲ ಅವ್ರಿಗೆ ಅವ್ರ ಬಗ್ಗೆ ಒಂದು 2 ನಿಮಿಷ ನನಗೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ಬೇಕು. ಓಕೆ, ಅವರ ತರ್ಲೆ, ನೀವು ಕಂಡ ಹಾಗೆ ಆಕೆ ಮತ್ತು ಹೌ ಸ್ಪೆಷಲ್ ಆಕೆ ಅನ್ನೋದನ್ನ ಹೇಳ್ಬೇಕು ನಮ್ಗೆ. ಅದು ಯಾರಿಂದ ಶುರು ಮಾಡಿ? ಪ್ಲೀಸ್ ಗೋ ಹೆಡ್. ನಾನು ಓಕೆ, ಫಸ್ಟ್ ವಿಜಯಲಕ್ಷ್ಮಿ, ಎನಿ ಪಿಲ್ಲೋ ಚೂಸ್ ಮಾಡ್ಬೋದು. ಓಕೆ ಓಕೆ, ಗೋ ಹೆಡ್. ತೋರಿಸಿ. ನಿಮ್ದೆ ಬಂತ? ಓಕೆ, ಸಾರಿ. ಓಕೆ, ಗೋ ಹೆಡ್. ದೇವ್ರ ಕೊಟ್ಟರು ತಗೋ. ಸರಿ, ಗೋ ಹೆಡ್. ತೋರಿಸಿ. ಅನ್ಕೊಂಡಿದ್ದೆ. ಓಕೆ ಓಕೆ ಓಕೆ, ಅವ್ರು ಕೊಡಿ ಅದನ್ನ. ಗಿವ್ ಇಟ್. ಥ್ಯಾಂಕ್ ಯು ಬೇಬಿ. ತೋರಿಸಿ ನಮ್ಮ ಜನಕ್ಕೆ. ಗೋ ಹೆಡ್. ಅಬೌಟ್ ಸುಕೃತ ನಾಗ್, ವಿಜಯಲಕ್ಷ್ಮಿ ಮಾತಾಡ್ತಿದ್ದಾರೆ. ಗೋ ಹೆಡ್ ಸುಕೃತ. ವಿಜಯಲಕ್ಷ್ಮಿ, ಆ್ಯಕ್ಚುಲಿ ಫೋಟೋ ತುಂಬ ಚೆನ್ನಾಗಿದೆ, ಅದು ಮುದ್ದ ಕಾಣ್ತಿದ್ದಾಳೆ. ಥ್ಯಾಂಕ್ ಯು. ಸೊ ಎಸ್, ಸುಕೃತ ನಾಗ್ ನನ್ನ ಅಚ್ಚುಮೆಚ್ಚಿನ ಗೆಳತಿ. ನನ್ನ ಎಷ್ಟೋ ವಿಚಾರಗಳು ಅವಳಿಗೆ ಗೊತ್ತಿರೋಂಥ ಒಂದು ವ್ಯಕ್ತಿ. ಮನೆಯ ಮುದ್ದಿನ ಮಗಳು, ಓಕೆ, ಮುದ್ದಿನ ತಂಗಿ, ಎಲ್ಲರಿಗೂ ಸಹಾಯ ಮಾಡೋ ಮನೋಭಾವನೆ ಇರುವಂಥ ಒಂದು ವ್ಯಕ್ತಿ. ನೈಸ್. ಮೂಗ್ ಮೇಲೆ ಸ್ವಲ್ಪ ಕೋಪ ಯಾವಾಗಲೂ ಇದ್ದೇ ಇರುತ್ತೆ. ಸೊ ಮುದ್ದು ರಾಕ್ಷಸಿ. ಹೌದು, ಮುದ್ದು ರಾಕ್ಷಸಿ. ಕರೆಕ್ಟ್ ನೇಮ್. ಮುದ್ದು ರಾಕ್ಷಸಿ. ಆ್ಯಂಡ್ ನನಗೆ ಅವಳ ಡ್ರೆಸ್ಸಿಂಗ್ ಸೆನ್ಸ್ ತುಂಬ ಇಷ್ಟ ಆಗುತ್ತೆ. ತುಂಬ ಚೆನ್ನಾಗಿ ಡ್ರೆಸ್ ಮಾಡ್ಕೊತಾಳೆ. ಆ್ಯಂಡ್ ಅವಳು ಇಲ್ಲ ಅಂದರೆ ನಮ್ಮ ಗ್ರೂಪ್ ಅವಳು ಇರಬೇಕಿತ್ತಲ್ಲ, ಅವಳ ಪ್ಲೇಸ್ನ ಫಿಲ್ ಮಾಡಬೇಕಿತ್ತಲ್ಲ ಅಂತ ಯಾವಾಗಲೂ ಅನ್ಸುತ್ತೆ. ಸೊಪ್ಪೆ. ಹೌದು, ಆ ಥರ. ಟೇಸ್ಟಿ ಫಿಲ್ಲರ್. ಹೌದು. ಸ್ವಲ್ಪ ನಿಗೂಢ ವ್ಯಕ್ತಿ. ನಿರೀಕ್ಷೆ ಮಾಡಿರ್ಲಿಲ್ಲ. ಸ್ವಲ್ಪ ನಿಗೂಢ ವ್ಯಕ್ತಿ. ಓಕೆ. ಮುದ್ದು ಪಾಪು ಅದು. ಅದನ್ನ ಜೋಪಾನವಾಗಿ ಇಟ್ಕೋಬೇಕು, ಜೋಪಾನ ಮಾಡಬೇಕು, ಮುದ್ದು ಮಾಡಬೇಕು, ಆಗ ತುಂಬ ಚೆನ್ನಾಗಿರುತ್ತೆ. ಓಕೆ, ಥ್ಯಾಂಕ್ ಯು. ನೈಸ್. ಓಕೆ, ಗೋ ಹೆಡ್ ಪ್ಲೀಸ್. ಮೇಡಮ್ ಶ್ರುತಿ ರಮೇಶ್. ಕೊಡಿ ಅವ್ರಿಗೆ ಪ್ರೀತಿಯಿಂದ. ಥ್ಯಾಂಕ್ ಯು. ವಿಜಿ ಬಗ್ಗೆ ಹೇಳ್ಬೇಕಂದ್ರೆ, ಯಾರ ಬಗ್ಗೆ? ವಿಜಯಲಕ್ಷ್ಮಿ. ಏನಂತ ಕರಿತೀರಿ? ವಿಜಿ. 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 ಆಮೇಲೆ ಸುಂದ್ರಿ. ನೆಕ್ಸ್ಟ್ ಆಮೇಲೆ ಅಷ್ಟೇ ಸಾಕು. ಕ್ಯಾಮ್ರಾದಲ್ಲಿ ಹೇಳಕ್ಕಾಗಲ್ಲ. ಸೆನ್ಸಾರ್ ಎಲ್ಲ ಇದೆ. ಓಕೆ, ಗೋ ಹೆಡ್ ಪ್ಲೀಸ್. ಮೇ ಬಿ ನಾನು ಆ ಸೆಕೆಂಡ್ ಮೀಟ್ ಮಾಡಿದ್ದು ಲಕ್ಷಣ ಸ್ಟಾರ್ಟಿಂಗ್ ಶೂಟಿಂಗ್ ಅಲ್ಲಿ. ಇವಳನ್ನ ಫಸ್ಟ್ ಮೀಟ್ ಮಾಡಿದ್ದು ಸುಕ್ಕು ಆದ್ಮೇಲೆ ನೆಕ್ಸ್ಟ್ ವಿಜಿನ ಮೀಟ್ ಮಾಡಿದ್ದು. ಸ್ಟಾರ್ಟಿಂಗ್ ನೋಡ್ಬೇಕಾದ್ರೆ ಫುಲ್ ಆಟಿಟ್ಯೂಡು ಆ ಥರ ಹಂಗೆ ಅನ್ಸಿದ್ದು ನನಗೆ. ಇವ್ ಮಾತಾಡ್ಸಲ್ಲ ಅಂತ ನಾನು ಫುಲ್ಲು ಎಷ್ಟು ಮುದ್ದಾಗಿದ್ದಾಳೆ ಹುಡುಗಿ, ಮಾತಾಡ್ಸೋಣ ಅಂತ ಹತ್ರ ಹೋದ್ರೆ ಫುಲ್ಲು ಆ ಕಡೆ ತಿರ್ಕೊಂಡ್ಬಿಟ್ಟಿದ್ದಾಳೆ. ನಾನು ಎಕ್ಸ್ಕ್ಯೂಸ್ ಮೀ ಅಂತ ಕರಿತಿದ್ದೀನಿ. ಎಸ್ ಅಂತ ಹಿಂಗೆ ತಿರುಗಿದ್ಲು ಅನ್ಸುತ್ತೆ. ಆಮೇಲೆ ನೀವು ತುಂಬ ಚೆನ್ನಾಗೇ ಇದ್ದೀರಾ ಆ್ಯಂಡ್ ಏನದು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರಿ, ಈ ಸೀನ್ ನೋಡಿದೆ ನಾನು ಅಂತೆಲ್ಲ ಕೇಳ್ದೆ. ಹೌದಾ, ಥ್ಯಾಂಕ್ ಯು. ನಾನು ಏನೇ ಮಾತಾಡೋಂಗಿಲ್ಲ. ಅದು ಫಸ್ಟ್ ಮೀಟ್ ಎಕ್ಸ್ಪೀರಿಯನ್ಸ್ ಇವಳ ಜೊತೆ ನಂಗೆ. ಸೊ ಅದೆಲ್ಲ ಏನ್ ಕ್ರೇಜ್ ಇದೆ ಅವ್ರಿಗೆ? ಇವಳಿಗೆ ಏನು ಅಷ್ಟೊಂದು ಕ್ರೇಜ್ ಆ ಥರ ಎಲ್ಲ ಏನೂ ಇಲ್ಲ. ಎಲ್ಲ ಒಂಥರ ಸಿಂಪಲ್ ಆಗಿ ಹ್ಯಾಂಡಲ್ ಮಾಡ್ತಾಳೆ ಎಲ್ಲ ವಿಷಯನೂ. ಆ್ಯಂಡ್ ಬಟ್ಟೆನೂ ಅಷ್ಟೇ, ಅಷ್ಟು ಕ್ರೇಜ್ ಆ ಥರ ಏನೂ ಇಲ್ಲ. ತುಂಬ ಖರ್ಚು ಮಾಡೋದು, ಶಾಪಿಂಗ್ ಆ ಥರ ಏನೂ ಇಲ್ಲ. ಯಾವಾಗಾದ್ರೂ ಫುಲ್ ಎಕ್ಸೈಟ್ ಆಗ್ಬಿಟ್ಟು ಎಲ್ಲಾದ್ರೂ ಹೋಗಬೇಕು ಅಂತ ಫುಲ್ ಎಕ್ಸೈಟ್ ಆಗ್ಬಿಡೋದು. ನಂಗೆ ಕಾಲ್ ಮಾಡೋದು, ಹಿಂಗೆ ಬೇಬಿ ಹಿಂಗೆ ಆಗ್ಬಿಟ್ಟಿದೆ ಬೇಬಿ, ನಮ್ಗೆ ಏನು ಗೊತ್ತಾಗ್ತಿಲ್ಲ ಬೇಬಿ, ಪ್ಲೀಸ್ ಬೇಬಿ ಹೋಗೋಣ ಬೇಬಿ ಅಂತ.
ಆಮೇಲೆ ನಾನು ಕರ್ಕೊಂಡು ಹೋಗೋ ಶಾಪಿಂಗ್, ಆಯ್ತು ಬಾ ಹೋಗೋಣ ಏನಾದ್ರು ಸೆಲೆಕ್ಟ್ ಮಾಡಿ ಕೊಡಿಸ್ತೀನಿ ಅಂತ. ಆಮೇಲೆ ಹೋಗಿ ಒಂದಷ್ಟು ಡ್ರೆಸ್ ನೋಡ್ಬಿಟ್ಟು ಆಮೇಲೆ ಒಂದ್ ಯಾವ್ದಾದ್ರು ಇಷ್ಟ ಆದ ತಕ್ಷಣ ಫುಲ್ ಎಕ್ಸೈಟು, ಸಖತ್ತಾಗಿದ್ದಲ್ಲ ಅಂತ. ನಂಗೆ ಇವಳು ನೋಡಿದ್ರೆ ಅವಳು ಸಖತ್ ಆಕ್ಟಿವ್ ಆಗಿರ್ತಾಳೆ, ಯಾವಾಗ್ಲೂ ಒಂಥರ ಪಿಜನ್ ತರ, ತಲೆ ಒಂದು ಹಿಂಗೆ 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 ಪಿಜನ್ ತರ ಹಂಗೆ ಅನ್ಸುತ್ತೆ ಇವಳು ನೋಡಿದ್ರೆ. ಪಿಜನ್ ಅದು ಮೂಮೆಂಟ್ಸ್, ಅದು ವಾಕಿಂಗು ಆ ತರ ಒಂಥರ ಕ್ವಿಕ್ ಆಗಿ. ಆಮೇಲೆ ಸಖತ್ ಹಾರ್ಡ್ ವರ್ಕಿಂಗ್, ತುಂಬಾ ಕಷ್ಟ ಪಡ್ತಾಳೆ. ಯಾವ್ದಾದ್ರು ಒಂದ್ ಕೆಲಸ ಬಂದ್ರೆ ತುಂಬಾ ಶ್ರದ್ಧೆಯಿಂದ ಚೆನ್ನಾಗಿ ಮಾಡ್ತಾಳೆ, ಇಷ್ಟಪಟ್ಟು ಮಾಡ್ತಾಳೆ. ಸೊ ಯಾರಿಗೂ ತೊಂದರೆ ಕೊಡಲ್ಲ, ಅವಳ ಪಾಡಿಗಳು ಎಲ್ಲಾರನ್ನೂ ಚೆನ್ನಾಗಿ ಮಾತಾಡಿಸ್ಕೊಂಡು ಮುದ್ದಾಗಿರ್ತಾಳೆ. ನೈಸ್, ವೆರಿ ನೈಸ್, ವೆರಿ ನೈಸ್. ಗ್ರೂಪ್ಗೆ ತುಂಬಾ ಗಾಬರಿ ಬೀಳೋದಂದ್ರೆ ಅವಳೆ. ಎಲ್ಲದಕ್ಕೂ ಗಾಬರಿ, ಎಲ್ಲದಕ್ಕೂ ಶಿ ಕಾಲ್ಸ್ ಎವ್ರಿಬಡಿ ಬೇಬಿನಾ? ಆಲ್ಮೋಸ್ಟ್ ಒಬ್ಬೊಬ್ರಿಗೆ ಒಂದೊಂದು ಓಕೆ, ಕ್ಯಾಶುಯಲ್ ಆಗಿ ಬೇಬಿ ಅಂತ ಬಂದ್ಬಿಡುತ್ತೆ. ಎಕ್ಸೈಟ್ ಆದಾಗೆಲ್ಲ ಅನ್ಸ್ಬಿಡುತ್ತೆ. ಸೇವಿಂಗ್ಸ್ ಕ್ರೇಜಿ ಇದೆ ಆಕ್ಚುಲಿ, ಆ ಕ್ರೇಜಿನೆಸ್ ಇದೆ. ಸೇವಿಂಗ್ಸ್ ಮಾಡಿ ತುಂಬಾ ಸೇವಿಂಗ್ಸ್ ಖರ್ಚು ಮಾಡ್ತೀವಿ. ಇನ್ನೀಗ ಲೆಟ್ಸ್ ಗೋ ಮಾಸ್ ಮಹಾರಾಣಿ ಅಂತ ಅವ್ರ ಬರ್ತ್ಡೇ ಒಬ್ರು ಪೋಸ್ಟ್ ಹಾಕಿದ್ರು. ಒನ್ ಅಂಡ್ ಓನ್ಲಿ ಗಿರಿಜಾ ಉರುಫ್ ಪ್ರಿಯಾ ಶತಮರ್ಷನ್. ಮಾಸ್ ಮಹಾರಾಣಿ, ಚೆನ್ನಾಗಿದೆ ಟೈಟಲ್. ಪ್ಲೀಸ್ ಗೋ ಅಂಡ್ ಚೂಸ್ ಅ ಪಿಲ್ಲೋ. ಹಾ, ಇದು ಬೇಬಿ ಡಾಲ್ ಅಲ್ಲ? ಗೊಂಬೆ, ನಮ್ಮ ಗೊಂಬೆ. ನಮ್ಮ ಗ್ರೂಪ್ನ ಗೊಂಬೆ ಇದು. ಅವ್ರಿರೋ ಕಲರ್ಗೂ ಅವ್ರಿರೋ ಮುದ್ತನಕ್ಕೂ ನನಗೆ ಡ್ರೆಸ್ಸಿಂಗ್ ಸರ್ ಅವ್ರ ಡ್ರೆಸ್ಸಿಂಗ್ ಸೆನ್ಸ್ ಎಷ್ಟು ಮುದ್ದಾಗಿ ರೆಡಿ ಆಗ್ತಾಳೆ ಗೊತ್ತಾ. ಓಕೆ, ಗೋ ಅಹೆಡ್, ಇಂಟ್ರೊಡ್ಯೂಸ್ ಶ್ರುತಿ ರಮೇಶ್. ಶ್ರುತಿ ರಮೇಶ್, ನಾವೆಲ್ಲ ತುಂಬಾ ಪ್ರೀತಿಯಿಂದ ಶ್ರೂ ಅಂತ ಕರಿತೀವಿ. Okay. ಸೊ ಅವಳ ಮಾತು, ಅವಳು ನೋಡೋದು, ನನ್ನ ಗ್ಯಾಂಗ್ನ ಬೇಬಿ ಡಾಲ್ ಅವಳು. ಸೊ ಪ್ರಿಟ್ಟಿಯೆಸ್ಟ್, ನನ್ನ ಲೈಫ್ನಲ್ಲಿ ನೋಡಿರೋ ಪ್ರಿಟ್ಟಿಯೆಸ್ಟ್ ಪರ್ಸನ್ ಆ್ಯಕ್ಚುಲಿ ಶ್ರೂ. ಹೆಂಗೆ ಪ್ರೀತಿ ಯಾವ ಥರ? ಅವಳು ಹೃದಯದಿಂದ ಮತ್ತು ಮಾತು, ಅವಳು ಒಳಗೆ ಹೊರಗೆ ಎರಡೂ ಒಂದೇ, ಅಷ್ಟೇ ಪ್ರಿಟಿಯಾಗಿ ಇರ್ತಾಳೆ. ಸೊ ತುಂಬ ಸ್ವೀಟ್ ಪರ್ಸನ್, ತುಂಬ ಅಂದರೆ ತುಂಬ ಸ್ವೀಟ್ ಪರ್ಸನ್. ಮನೆ ಅಂದರೆ ಅವಳು ನಮ್ಗೆ ತುಂಬ ಇಷ್ಟ ಆಗಿದ್ದು, ನಮ್ಮೆಲ್ಲರ ಗಮನ ಸೆಳೆದಿದ್ದು ಅವಳ ಫ್ಯಾಮಿಲಿಯಿಂದ. ಅವಳು ಸಖತ್ ಫ್ಯಾಮಿಲಿ ಪರ್ಸನ್ ಅವಳು. ಆ್ಯಕ್ಚುಲಿ ಫ್ಯಾಮಿಲಿ ಅಂತ ಬಂತು ಅಂತಂದ್ರೆ ಅವಳಿಗೆ ಮಿಕ್ಕಿದ್ದೆಲ್ಲ ಆಚೆ. ಫಸ್ಟ್ ಫ್ಯಾಮಿಲಿ, ಆಮೇಲೆ ಅವಳ ಫ್ಯಾಮಿಲಿ ಚಿಕ್ಕದು ಪುಟ್ಟದು ಅನ್ಕೊಂಬೇಡಿ. ಇಡೀ ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಇದು ಅಂತ ಡಿವೈಡ್ ಆಗುತ್ತಲ್ಲ, ಹಂಗ ಅವಳ ಫ್ಯಾಮಿಲಿನೂ ಡಿವೈಡ್ ಮಾಡ್ಬೋದು. ಅಷ್ಟು ದೊಡ್ಡ ಗ್ಯಾಂಗ್ ಇದೆ ಅವಳ ಫ್ಯಾಮಿಲಿ. ಒಂಥರ ಸ್ವಲ್ಪ ಸಿನಿಮ್ಯಾಟಿಕ್ ಅನ್ಸುತ್ತೆ ಅವಳು. ಅಂದ್ರೆ ಮನೆಗೆಲ್ಲ ಹೋದಾಗ ಎಲ್ಲರ ಜೊತೆ ಒಂದೇ ಎನರ್ಜಿನ ಮೇಂಟೈನ್ ಮಾಡ್ತಾಳೆ. ಅಷ್ಟೇ ಪ್ರೀತಿಯಿಂದ, ಅಷ್ಟೇ ಕಾಳಜಿಯಿಂದ ಎಲ್ಲರ ಜೊತೆ ಮಾತಾಡ್ತಾಳೆ. ಆಮೇಲೆ ನನ್ನ ಗ್ರೂಪ್ನಲ್ಲಿ ನೀವು ಹೇಳ್ದಂಗೆ ಏಜ್ ಡಿಫ್ರೆನ್ಸ್ ಇದೆ, ಶೇಡ್ಸ್ ಡಿಫ್ರೆನ್ಸ್ ಇದೆ, ಎಲ್ಲನೂ ಡಿಫ್ರೆನ್ಸ್ ಇದೆ. ಬಟ್ ಅವಳಲ್ಲಿ ನಾನು ನೋಡಿರೋದು ಆ ಏಜಿಗೆ ಮೀರಿದ್ದೊಂದು ನೋಡಿದ್ದೀನಿ ಅಂದರೆ ಆ ಮೆಚೋರಿಟಿ. ಸೊ ತುಂಬ ಮೆಚೋರ್ಡ್ ಆಗಿ ಯೋಚನೆ ಮಾಡ್ತಾಳೆ ಪ್ರತಿಯೊಂದನ್ನು, ಜವಾಬ್ದಾರಿಯಿಂದ. ಆಮೇಲೆ ಏನಾದರೂ ಒಂದು ಡಿಸಿಷನ್ ತಗೋಬೇಕು ಅಂತಂದರೆ ಹಿಂಗೆ ತಗೊಳ್ಳಲ್ಲ ಅವಳು. ತುಂಬ ಯೋಚನೆ ಮಾಡ್ತಾಳೆ. ನನ್ನ ಸುತ್ತ ಇರೋರಿಗೆ ಹರ್ಟ್ ಆಗದೆ ಇರೋ ಥರ ನಾನು ನಡ್ಕೋತಾ ಇದ್ದೀನ. ಮಾತು, ನಡವಳಿಕೆ, ಪ್ರತಿ ಒಂದು ಪ್ಯೂರೆಸ್ಟ್ ನಾನು ನೋಡಿರೋದು ಶ್ರೂ. ಸೊ ನನ್ನ ಫೇವ್ರೆಟ್ ಪರ್ಸನ್ ಅಂತ ಹೇಳಿದ್ರು ತಪ್ಪಾಗಲ್ಲ, ಯಾಕೆಂದ್ರೆ ನನ್ನ ಗರ್ಲ್ಸ್ ಗ್ಯಾಂಗ್ ಅಂತಂದರೆ ನನಗೆ ಎಲ್ಲರೂ ಫೇವ್ರೆಟೇ. ಸೊ ಅವಳು ಸಖತ್ತು ಗಮನ ಸೆಳೀತಾಳೆ. ಎಲ್ಲ ಐಸ್ ಕ್ರೀಮು ಇಷ್ಟ ಆಗುತ್ತೆ, ಅದೊಂದು ವೆನಿಲ್ಲಾನೋ ಅಷ್ಟೇ. ನೋಡಕ್ಕೆ ಸ್ಟ್ರಾಬೆರಿ, ಸೋ ಸಾರಿ ಬಟ್ ವೆನಿಲಾ. ನೋಡಕ್ಕೆ ಸ್ಟ್ರಾಬೆರಿ. ಅವಳು ಯಾವಾಗ್ಲೂ ಸರ್ ನಿಮ್ಗೆ ಗೊತ್ತಿಲ್ಲ, ಪಿಂಕ್ 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 ಹಿಂಗ್ ತಿರ್ಗಷ್ಟೊಂದು ಪಿಂಕ್. ಅವಳು ಬಟ್ಟೆ ಹಾಕೋದು, ಅವಳು ಸ್ವಲ್ಪ ನಕ್ಬಿಟ್ರೆ ಮುಖ ಎಲ್ಲ ಫುಲ್ ಪಿಂಕ್ ಪಿಂಕ್. ಅವಳು ಏನೋ ತುಂಬಾ ಪಿಂಕ್, ಬಹುಶಃ ಪಿಂಕ್ ಅಟ್ರಾಕ್ಟ್ಸ್ ಹರ್ ಏನೋ ನನಗೆ ಗೊತ್ತಿಲ್ಲ. ತುಂಬಾ ಪಿಂಕಿ ಅವಳು. ಅಂದ್ರೆ ತುಂಬಾ ಬೆಳ್ಳಗಿರೋರು ಒಂದ್ ಸ್ವಲ್ಪ ಹಿಂಗ್ ಅಂದ್ಬಿಟ್ಟು ಅದು ಕೆಂಪಾಗ್ಬಿಡ್ತಾರೆ. ನನಗೆ ತುಂಬಾ ಗರ್ಲಿ, ಅದನ್ನು ಕ್ಯೂಟಿ ಅನ್ನೋದಕ್ಕೆ ಅದು ಒಂದು ರೀಸನ್ ಇದೆ. ಸೊ ನೀವ್ ಇವಾಗ ನಮ್ಮ ಇದು ಡ್ರೆಸ್ ಕೋಡ್ ಅಲ್ಲೇ ನೋಡ್ಬೋದು, ತುಂಬಾ ಗರ್ಲಿ. ನನಗೆ ಇವರಿಬ್ರು ನೋಡಿದ್ರೆ ಈ ಸತ್ಯನಾರಾಯಣ ಸ್ವಾಮಿ ಪ್ರಸಾದ ನೋಡಿದ್ರೆ ಈ ತರ ಹೋಲಿಕೆ ಇದುವರೆಗೂ ಯಾರು ಮಾಡಿರ್ಲಿಲ್ಲ ಸರ್. ಸರ್ ಅವರಿಬ್ರು ಸತ್ಯನಾರಾಯಣ ಪ್ರಸಾದ, ನಮ್ಮಿಬ್ರು ನೋಡಿದ್ರೆ ನಾವು ನೀವೆಲ್ಲ ಗೋಧಿ ಬಣ್ಣ ಸಾಧಾರಣ ಮೈ ಕಟ್ಟಿ
ಹಂಗ ನೀವು ಪ್ರಸಾದದಲ್ಲೇ ಹೇಳ್ತೀರಾ ಅಂತ ಅನ್ಕೊಂಡೆ. ಇಲ್ಲ 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 ಅದೆಲ್ಲ ಗೋಧಿ ಪಾಯಸ. ಇಲ್ಲ 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 No, no, no. ಗೋಧಿ ಹುಗ್ಗಿ. Oh. ಜೈ ಶ್ರೀರಾಮ್. ಯಾವಾಗಾದ್ರೂ ಪ್ರಿಯ ಎದುರುಗಡೆ ಸಿಕ್ಕರೆ ಫಸ್ಟ್ ಮಾತಾಡೋದೇ ಜೈ ಶ್ರೀರಾಮ್. ಎಸ್ ಓಕೆ, ಪ್ರಿಯಾ ಶತಮರ್ಷನ. ಎಸ್ ಸರ್. ಈ ಮಾಸ್ ಮಹಾರಾಣಿ ಗಿರ್ಜಾ ಅಂದಾಗ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ನಿಮ್ ಕಡೆ ತಿರುಗಿ ನೋಡಿತ್ತು, ಯಾರ್ಗುರು ಇದು ಅಂತ. ನನಗೆ ಜಾಸ್ತಿ ಐಬಾಲ್ ಕ್ಯಾಚ್ ಆಗಿದ್ದು ನಮ್ಮ ಮೈಸೂರು ಹುಡುಗಿ ಅಂತ. ನೆಕ್ಸ್ಟ್ ನಮ್ಮೂರ್ ಕಡೆಯವ್ರು ಅಂದಾಗ ಒಂಚೂರು ಕಣ್ಣರಳಿಸಿ ನೋಡ್ತೀವಿ ನಾವು, ಓಹೋ ಅಂತ ಹಿಂಗ್ ನೋಡ್ತೀವಿ. ಅವಾಗ ನಿಮ್ಮನ್ನ ಗಮನಿಸೋಕೆ ಶುರು ಮಾಡಿದ್ದು ಭೀಮಾ ಸಿನಿಮಾದ ಮೂಲಕ. ಅದೊಂದು ಖಡಕ್ ಪೊಲೀಸ್ ಆಫೀಸರ್. ಆಕ್ಚುಲಿ ಇವರು ಪೊಲೀಸ್ ಆಫೀಸರ್ ಅಂತ ಪೋಸ್ಟ್ ಹಾಕಿದ್ದಾರೆ ತುಂಬಾ ಹಿಂದೆ. ಅದೊಂಥರ ಕಾಮಿಡಿ ಪೊಲೀಸ್ ಆಫೀಸರ್ ತರ. ಆದ್ರೆ ನೀವು ಹಂಗಲ್ಲ, ಕರೆಕ್ಟ್ ನೀವೇ ತಾನೇ? ಐ ರಿಮೆಂಬರ್ ದಟ್. ಅದು ನೀವು ಖಡಕ್ ಪೊಲೀಸ್ ಆಫೀಸರ್. ಅಂಡ್ ನೌ ಟೆಲ್ ಅಸ್ ಅಬೌಟ್ ಪ್ರಿಯಾ ಶತಮರ್ಷನ. ಪ್ರಿಯಾ ನಾನ್ ನನ್ನ ಲೈಫಲ್ಲಿ ನೋಡಿರೋ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ವುಮೆನ್. ಗಟ್ಟಿಗಿತ್ತಿ. ಗಟ್ಟಿಗಿತ್ತಿ. ಅವಳ ಲೈಫಲ್ಲಿ ಅನುಭವಿಸಿರೋ ಅಷ್ಟು ಯಾರೂ ಅನುಭವಿಸಿಲ್ಲ. ಬಟ್ ಅವಳು ಎಲ್ಲೂ ಅದನ್ನ ತೋರಿಸ್ಕೊಳಲ್ಲ ಸರ್. ಅವಳು ಸಫರ್ ಮಾಡ್ತಾಳೆ, ಅಳ್ತಾಳೆ, ಒಬ್ಳೇ ಫೈಟ್ ಮಾಡ್ತಾಳೆ, ಯಾರ ಹತ್ರನೂ ಹೆಲ್ಪ್ ತಗೊಳ್ಳಲ್ಲ. ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ವುಮೆನ್ ನಾನು ನೋಡಿರೋದ್ರಲ್ಲಿ. ಅಂಡ್ ಅವಳನ್ನ ನೋಡಿ ನಾನು ತುಂಬಾ ಸ್ಟ್ರಾಂಗ್ ಆಗಿದ್ದೀನಿ, ತುಂಬಾ ಕಲ್ತಿದ್ದೀವಿ ನಾವು ಎಲ್ಲರೂ. ನಮ್ಮೆಲ್ಲರಿಗಿಂತ ದೊಡ್ಡವಳು ಅವಳು, ಎಲ್ಲರಿಗಿಂತ ದೊಡ್ಡ ತರ್ಲೆ ಅವಳೆ. ಅಯ್ಯೋ ವಯಸ್ಸೆಲ್ಲ ಹೇಳ್ಬೇಡ. ಎಲ್ರಿಗಿಂತ ಚಿಕ್ಕವಳು ಸರ್, ಆಯ್ತಾ. ಅವಳ ಹತ್ರ ತುಂಬಾ ಚಂದ ಅಡ್ಗೆ ಮಾಡ್ತಾಳೆ, ತುಂಬಾ ಚಂದ ಸೀರೆ ಉಟ್ಕೊಂತಾಳೆ. ಸೀರೆ ಉಟ್ರೆ ಅವಳಷ್ಟು ಬ್ಯೂಟಿಫುಲ್ ಆಗಿ ಯಾರು ಕಾಣಿಸಲ್ಲ. ಹೌದು, ನಾನು ಯಾವ್ದೋ ರೀಲ್ಸ್ ಅಲ್ಲಿ ನೋಡಿದೀನಿ, ಸೀರಿಯಲ್ ಡ್ಯಾನ್ಸ್ ಮಾಡಿದ್ದು ಅಲ್ವಾ, ಇಫ್ ಐ ಆಮ್ ನಾಟ್ ರಾಂಗ್. ಓಕೆ, ಕರೆಕ್ಟ್. ತುಂಬಾ ಚಂದ. ಫ್ಯಾಮಿಲಿಗೆ ಮರ್ಯಾದೆ ಕೊಡೋ, ಗಂಡ ಅಂದ್ರೆ ಹುಚ್ಚಿದ ತರ ಪ್ರೀತಿ. ದೇವ್ರು ಅವ್ಳು ಸೇವ್ ಮಾಡ್ಕೊಂಡಿರೋ ದೇವ್ರು ಅಂತ. ಸೊ ಹಸ್ಬೆಂಡ್ಗೋಸ್ಕರ ಏನ್ ಬೇಕಾದ್ರೂ ಮಾಡಕ್ ರೆಡಿ ಇರೋ ಹುಡುಗಿ. ಅಪ್ಪ ಅಮ್ಮ ಅಂದ್ರೆ, ಆಮೇಲೆ ತಂಗಿ ಅಂದ್ರೆ ಪ್ರಾಣ ಅವಳಿಗೆ. ಬಾನು ಅಂತ ಇದಾರೆ, ತಂಗಿ ಅಂದ್ರೆ ಪ್ರಾಣ. ಅಂಡ್ ಅವ್ರ ತಂಗಿಗೂನು ಅಷ್ಟೇ ಅಕ್ಕ ಅಂದ್ರೆ ಪ್ರಾಣ. ಅವ್ರಿಬ್ರು ಸಿಸ್ಟರ್ ಬಾಂಡಿಂಗ್ ನೋಡಕ್ ತುಂಬಾ ಖುಷಿ ಆಗುತ್ತೆ. ಅವ್ರಿಬ್ರು ನೋಡಿ ನಮ್ಗುನು ಅದೇ ಫೀಲು. ಅಂಡ್ ಅವ್ರ ಪಾಪ ಬಾನವರು ಅಷ್ಟೇ, ನಮ್ 3 ಜನನು ಎಷ್ಟು ಪ್ರೀತಿನ ಮಾತಾಡಿಸ್ತಾರೆ ಇವ್ರ ಜೊತೆ ಇದ್ದು. ಆ ತರ ಹುಡುಗಿ. ಅಡ್ಗೆ ತುಂಬಾ ಚೆನ್ನಾಗಿ ಮಾಡ್ತೀವಿ ಸರ್, ತುಂಬಾ ಚೆನ್ನಾಗಿ ಅಡ್ಗೆ ಮಾಡ್ತೀವಿ. ವೆಜ್ಜೋ ನಾನ್ ವೆಜ್ಜೋ? ವೆಜ್. ಓಕೆ. ಪುಳಿಯೋಗ್ರೆ, ಪೊಂಗಲ್, ಈ ತರದೆಲ್ಲ ತುಂಬಾ ಟೊಮೆಟೊ ಬಾತ್, ಟೊಮೆಟೊ ಪಲಾವ್. ಒಂದ್ ಪ್ಲೇಟ್ ಬರ್ಲಪ್ಪ. ಅವಳ ಹತ್ರ ಕಲಿಯೋದು ತುಂಬಾ ಇದೆ ಸರ್. ಅವಳ ಲೈಫ್ ಅವಳಿಗೆ ಅಷ್ಟು ವರ್ಷ ಕಷ್ಟಪಟ್ಟಿದ್ದಾಳೆ ಇಂಡಸ್ಟ್ರಿನಲ್ಲಿ. ಅವಳಿಗೆ ಇವಾಗ ಏನ್ ಪಾಪ್ಯುಲಾರಿಟಿ ಸಿಗ್ತಲ್ಲ, ಅವಳು ಅದನ್ನ ಡಿಸರ್ವ್ ಮಾಡ್ತಾಳೆ. ಈವನ್ ನಮ್ಮ ಪೇರೆಂಟ್ಸ್, ನನ್ನ ಪೇರೆಂಟ್ಸ್ ನನ್ನನ್ನು ಇಲ್ಲಿ ಇಷ್ಟು ಆರಾಮಾಗಿ ನನ್ನ ಬಿಟ್ಟಿದ್ದಾರೆ ಅಂದ್ರೆ ನನ್ನ ಸುತ್ತ ಇಷ್ಟು ಜನ ಇದ್ದಾರೆ, ಜೊತೆಗೆ ಪ್ರಿಯಾ ಇದ್ದಾಳೆ. ಅವಳ ಮನೆ ಲಾಕ್ ಹಾಕಲ್ಲ ಸರ್, ಅವಳ ಮನೆ ಬಾಗ್ಲು ಹಾಕಲ್ಲ. ಯಾರ ಮನೆ? ಇನ್ಮೇಲೆ ಹಾಕ್ಬೇಕಾಗುತ್ತೆ. ಪ್ರಿಯಾ ಮನೆ ಡೋರ್ ಲಾಕ್ ಆಗಲ್ಲ. ಏನಕ್ಕೆ ಕೇಳಿ, ನಮ್ಗೋಸ್ಕರ. ಅಂದ್ರೆ ಯಾವಾಗ ಬೇಕಾದ್ರೂ ಬಾಚಿನ ಅಂತಾಳೆ. ಬೇರೆಯವ್ರು ಬಂದ್ಬಿಟ್ರೆ ಯಾರೇ ಬಂದ್ರು ಹೋಗಿ ಅಡಿಗೆ ಮಾಡ್ಕೊಂಡು ಊಟ ಮಾಡಿ ಅಂತ ಹೇಳ್ತಾಳೆ ಅವಳು. ಕದ್ಕೊಂಡು ಹೋಗಕ್ ಏನು ಇಲ್ಲ ಸರ್. ಹಾಲಿದೆ, ಕಾಫಿ ಮಾಡ್ಕೋ, ಅಡ್ಗೆ ಮಾಡಿಟ್ಟಿದೀನಿ, ಚೆನ್ನಾಗಿ ಊಟ ಮಾಡ್ಕೋ, ಟಿವಿ ಇದೆ ಆನ್ ಮಾಡ್ಕೊಂಡು ನೋಡು, ಹಿಂಗೇನೆ ಸರ್ ಅವಳು. ಅಷ್ಟು ಫ್ರೀ ಬಿಟ್ಟಿದ್ದಾಳೆ ನಮ್ಗೆ. ನಮ್ಮನು ಮಕ್ಳು ತರ ನೋಡ್ಕೊಂತಾಳೆ. ಅಂಡ್ ಏನೇ ಪ್ರಾಬ್ಲಮ್ ಇದ್ರು, ಪ್ರಿಯಾ ಹಿಂಗಾಯ್ತು ಪ್ರಿಯಾ ಅಂದ್ರೆ ಅಟ್ಲೀಸ್ಟ್ ಅರ್ಧ ಗಂಟೆ 1 hour ನಾವ್ ಮಾತಾಡಿರ್ತೀವಿ, ಹೇಳ್ತಾಳೆ, ಸೊಲ್ಯೂಷನ್ ಕೊಡ್ತಾಳೆ. ಸೊಲ್ಯೂಷನ್ ಅಂತ ಇರುತ್ತೆ. ಸೊಲ್ಯೂಷನ್ ಕೊಡ್ತಾಳೆ. ನೋಡು ಚಿನ್ನ ಹಿಂಗ ಆಗುತ್ತೆ, ಚಿನ್ನ ಹಿಂಗಾಗುತ್ತೆ ಆಯ್ತಾ. ಹಿಂಗೆ ಲೈಫ್. ರಾಮನ್ ಭಕ್ತೆ, ದೊಡ್ಡ ರಾಮನ್ ಭಕ್ತೆ. ನಾನು ಫಸ್ಟ್ ಅವ್ರಿಗೆ ಮೆಸೇಜ್ ಮಾಡಿದ ತಕ್ಷಣ ಜೈ ಶ್ರೀರಾಮ್ ಅಂದ್ಬಿಟ್ರು. ನಾನು ಲೈಕ್ ಓಹೋ ಆಗ್ಲೇ ಗೊತ್ತಾಗುತ್ತೆ ನಂಗೆ. ಜೈ ಶ್ರೀರಾಮ್ ಐ ಸೈಡ್ ಲೈಕ್ ಓಕೆ ಓಕೆ, ರಾಮನ ಭಕ್ತಿ, ಅದರಲ್ಲಿ ಅನುಮಾನನೇ ಇಲ್ಲ. ಹನುಮಂತ ಅಂದ್ರೆ ಪ್ರಾಣ ಬಿಡ್ತಾಳೆ. ಅವಳಿಗೆ ಎಲ್ಲಾದ್ರೂ ದೇವಸ್ಥಾನ ಕಾಣಿಸಿದ್ರೆ ಸಾಕು, ಅಲ್ಲೇ ನಿಂತ್ಕೊಂಡ್ಬಿಡ್ತಾಳೆ, ಅಷ್ಟೇ ಕೈ ಮುಗಿತಾಳೆ, ನನ್ನಪ್ಪ ಆಂಜನೇಯ ಅಂತ. ತಮಸ್ವಿಂ ಕಾರ್ನಿರೋಗೆ ಪ್ರಮಾಣಂ ಹರಿಸತ್ತಮ ಹನುಮಾನೆತ್ತಮ ಸ್ಥಾಯ ದುಃಖ ಕ್ಷಯ ಕರೋ ಭವ. ಜೈ ಆಂಜನೇಯ. ನೈಸ್ ಯಾ. ಸಿ, ಜನಕ್ಕೆ ನಿಮ್ಮ ಅಭಿನಯ ಗೊತ್ತಿರುತ್ತೆ, ನೀವು ಒಳಗಡೆ ಏನು ನೀವು ಯಾರು ಅಂತ ಗೊತ್ತಿರಲ್ಲ. ಸೊ ಈ 4 ಜನಕ್ಕೆ ಎನಿ ಟೈಮ್ ದಿನದ 24 ಗಂಟೆಯಲ್ಲಿ ಕಾಫಿ ಕೊಟ್ರೆ ಸಂಭ್ರಮಿಸ್ತೀವಿ. ಪ್ಲೀಸ್. ನಾನ್ ಕುಡಿತಿರ್ಲಿಲ್ಲ, ಇವ್ರ ಜೊತೆ ಕಲ್ಸಿದೀವಿ. ಕಾಫಿ ಬಂತು ಬಿಸಿ ಬಿಸಿಯಾಗಿ. ಟೈಮಲ್ಲಿ ಕೌಂಟರ್ ಕಡೆನ ಓದ್ತಾ ಇದ್ದೆ. ನ್ಯೂಸು ಇದ್ದಿದ್ದಂಗೆ ಹೇಳ್ಬೇಕು ಅಷ್ಟೇ. ಅಷ್ಟೇ ಸಿಂಪಲ್.
ನ್ಯೂಸು ಇಸ್ ಆಲ್ ಅಬೌಟ್ ಬಂಚ್ ಆಫ್ ನ್ಯೂಸ್. ಇದ್ದಂಗೆ ಇಸ್ ಆಲ್ ಅಬೌಟ್ ನ್ಯೂಸ್ ಆಸ್ ಇಸ್. ಸೊ ನ್ಯೂಸ್ ಅಂದರೆ ಬರೀ ಸುದ್ದಿ ಓದೋದು ಅಂತ ಅರ್ಥ ಅಲ್ಲ. ಏನೇ ನಡೆದ್ರೂ ಕೂಡ ಬೆಳವಣಿಗೆ ದಟ್ಸ್ ಎ ನ್ಯೂಸ್. ಸೊ ನೀವು ಮಾತಾಡ್ತಿರೋದ್ರೆ ಇದ್ದಂಗೆ, ನಾವು ಯಾವುದೋ ಏನು ಹೇಳ್ತಿಲ್ಲ ಎಕ್ಸ್ಟ್ರಾ ಅಂತ. ಸೊ ಲೆಟ್ಸ್ ಹ್ಯಾವ್ ಚಿಯರ್ಸ್ ಕಾಫಿ. ಚಿಯರ್ಸ್. ನೈಸ್. ನಾವು ಒಟ್ಟಿಗೆ ಒಂದು ಟೈಮ್ನಲ್ಲಿ ಸಿಗೋಕ್ಕಾಗಲ್ಲ, ಸಿಕ್ಕಾಗ ನಾವು ಅದನ್ನು ಫುಲ್ ಹಬ್ಬ ಮಾಡ್ತೀವಿ. ಆ ಟೈಮ್ನಲ್ಲಿ ಇವಳು ಅಯ್ಯೋ ನನ್ಗೆ ಅದು ಇವಾಗ ಬರ್ತಿದ್ದಂಗೆ ನಾನು ಹಿಂಗೆ ನೋಡಿದೆ ಇವಳನ್ನ. ಯಾಕೆಂತಂದ್ರೆ ಈಗ ನಾವೆಲ್ಲ ಒಟ್ಟಿಗೆ ಸಿಕ್ಕಿದ್ದೀವಿ, ಎಲ್ಲೋ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊತಿದ್ವಿ. ಆಗ್ಲೇ ರಾಗ ಅಯ್ಯೋ ನನ್ಗೆ ಬೇರೆ ಕೆಲಸ ಅಂತ. ಬಟ್ ನಾವು ಬಿಡಲ್ಲ, ಕ್ಯಾನ್ಸಲ್ ಮಾಡಿಸ್ತೀವಿ. ಬಟ್ ಸಖತ್ ಡೈಲಾಗ್, ಬಿಡಲ್ಲ ಏನಾದರೂ ಕೆಲಸ ಮಾಡ್ತೀವಿ. ಆದ್ರೂ ನಮ್ಮ ಇದರಲ್ಲಿ ಸ್ವಲ್ಪ ರಾಗ ಎಳೆಯೋ ಕ್ಯಾಂಡಿಡೇಟ್. ರಾಗ ಎಳಿತಾಳೆ, ತುಂಬಾ ಚೆನ್ನಾಗಿ ಹಾಡ್ತಾಳೆ. ಓ ಸಾರಿ, ಅದನ್ನ ಹೇಳ್ಬೇಕಿತ್ತು. ಅವಳು ತುಂಬಾ ಚೆನ್ನಾಗಿ ಹಾಡ್ತಾಳೆ. ಪ್ರಿಯಾ 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 ಒಳ್ಳೆ ನಾನು ಸಿಂಗರ್, ಹಾಡ್ತೀನಿ. ಸಗಲಾಗಿ ಆಡ್ತಾಳೆ. ಭಾವಗೀತೆಗಳು ತುಂಬಾ ಚೆನ್ನಾಗಿ ಅಲ್ಲ ಅಮ್ಮ, ಜಾನಪದ ಒಂದು ಜನಪದ ಗೀತೆ ಕಾಫಿ ಕುಡಿತಿರೋ ಸಂದರ್ಭದಲ್ಲಿ ಚೆನ್ನಾಗಿರುತ್ತೆ. ಕಾಫಿ ಜನಪದ ಗೀತೆ ಇಸ್ ವೆರಿ ಗುಡ್. ಆಲ್ವೇಸ್ ಪ್ಲೀಸ್ ಗೋ ಹೆಡ್. ಇದಾಡು ಸೋಜುಗದ ಹಾಡು. ಎನಿ ಡಿಮ್ಯಾಂಡ್ ಪ್ಲೀಸ್ ಗೋ ಹೆಡ್. ಅದಕ್ಕಿಂತ ಚೆನ್ನಾಗಿ ಊರ ಕಣ್ಣು ಯಾರ ಕಣ್ಣು. ಗೋವಿಂದ ಮುರಹರ ಗೋವಿಂದ ಗೋವಿಂದ ಮುರಹರ ಗೋವಿಂದ ಗೋವಿಂದ ಮುರಹರ ಗೋವಿಂದ ಗೋವಿಂದ ಮುರಹರ ಗೋವಿಂದ ಮೂಲೋಕದಯ್ಯ ದೇವಾನೀಸಯ್ಯ ಮೂಲೋಕದಯ್ಯ ದೇವಾನೀಸಯ್ಯ ಸೋಲಿಸಬೇಡ ಗೆಲಿಸಯ್ಯ ಸೋಲಿಸಬೇಡ ಗೆಲಿಸಯ್ಯ ಗೋವಿಂದ ಮುರಹರ ಗೋವಿಂದ ಗೋವಿಂದ ಮುರಹರ ಗೋವಿಂದ ಮೂಡ್ಲ ಮುತ್ತಿನ ಗಿರಿಯೋ ಪಡುಲ ಚಿನ್ನದ ಗಿರಿಯೋ ಮೂಡ್ಲ ಮುತ್ತಿನ ಗಿರಿಯೋ ಪಡುಲ ಚಿನ್ನದ ಗಿರಿಯೋ ಸೋಲಿಗರ ಸಿಮಿ ಸಿರಿಹಾರಿ ಸೋಲಿಗರ ಸಿಮಿ ಸಿರಿಹಾರಿ ರಂಗಯ್ಯ ಸೋಲಿಗರ ಸಿಮಿ ಸಿರಿಹಾರಿ ವೆಂಕಟರಮಣಾನೆ ಎಳೆಯ ಗೋವಿಂದನೆ ವೆಂಕಟರಮಣಾನೆ ಎಳೆಯ ಗೋವಿಂದನೆ ಭಕ್ತರಿಗೊಲಿಯೋ ಸುಗುಣಾನೆ ಭಕ್ತರಿಗೊಲಿಯೋ ಸುಗುಣಾನೆ ತಿಮ್ಮಯ್ಯ ಸೋಲಿಸಬೇಡ ಗೆಲಿಸಯ್ಯ ಸೋಲಿಸಬೇಡ ಗೆಲಿಸಯ್ಯ ಗೋವಿಂದ ಮುರಹರ ಗೋವಿಂದ ಗೋವಿಂದ ಮುರಹರ ಗೋವಿಂದ. ರಂಗಸ್ಥಳಕ್ಕಿರುವಂಥ ಶಕ್ತಿ ಅದು. ಮತ್ತು ವಾಯ್ಸ್ ಟೆಕ್ಸ್ಚರ್ ನೋಡಿ ಹೇಗಿದೆ. ಒಂಥರ ಒಂದ್ಸಲ ನಾವು ಗಂಡು ಧ್ವನಿ ಅಂತ ಕರಿತೀವಿ ಗೊತ್ತಾ, ಅಂದರೆ ಗಟ್ಟಿಯಾಗಿ ಅದನ್ನು ಯಾವುದೇ ಮೈಕ್ ಇಲ್ಲದೆ ಇದ್ರೂ ಎದುರುಗಡೆ ಕೂತಿರೋರಿಗೆ ಕೇಳಿಸೋಕೆ ಆ ತಾಕತ್ತಿರೋದು ರಂಗಭೂಮಿಗೆ. ಹೌದು, ಪ್ರೇಕ್ಷಕರಿಗೆ ನೀಟಾಗಿ ಮೈಕಿಗೆ ಏನೂ ಬೇಕಾಗಿಲ್ಲ, ನಾನು ವಾಯ್ಸ್ ಮೂಲಕ ರೀಚ್ ಆಗ್ತೀನಿ ಅಂದರೆ ಅದು ರಂಗಭೂಮಿಗಿರುವಂಥ ದೊಡ್ಡ ಶಕ್ತಿ. ಅವರೇ ಸೂಪರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇದರಲ್ಲಿ ಯಾರು ಅಂದರೆ ಸಾಫ್ಟ್ ಅಲ್ಲ, ಅಂದರೆ ಹಾರ್ಶ್ ಆಗಿ ಸಾಫ್ಟ್ ಆಗಿರೋರು. ಹಾರ್ಶ್ ಕಾಣಿಸಿ ಸಾಫ್ಟ್ ಆಗಿರೋರು. ಅಯ್ಯೋ ಅವಳು ಕೈಗೆ ಆಯುಧ ಸಿಕ್ಕರೆ ಕೊಲೆ ಮಾಡ್ಬಿಡ್ತಾಳೆ ತರ ಮಾಡಲ್ಲ, ಏನೂ ಇರಲ್ಲ. ತುಂಬಾ ಒಳಗೆ ಸಾಫ್ಟು ಹಲಸಿನ ಹಣ್ಣು ತರ. ಹೌದು, ಹೋಲಿಕೆ ಚೆನ್ನಾಗಿದೆ. ಒಳಗೆ ಬಟ್ ಬಿಡಿಸೋದು ಕಷ್ಟ, ಗೊತ್ತಿಲ್ಲ ಕಷ್ಟನ ಬಿಡಿಸೋದು ಕಷ್ಟ, ತುಂಬಾ ಕಷ್ಟ. ಸೊ ಸ್ಕಿಲ್ಡ್ ಗೊತ್ತಿರೋರು ಮಾತ್ರ. ಗೊತ್ತಿರೋರು ಮಾತ್ರ. ಅವರು 4 ವರ್ಷ ಜೊತೆ ಇದ್ದು ಹೌದು, ನಂಬಿಕೆ ಅನ್ನೋ ಎಣ್ಣೆ ಹಚ್ಕೋಬೇಕು, ಅವಾಗ ಬರುತ್ತೆ ಅಂಟಾಗಲ್ಲ, ಆರಾಮಾಗಿ ಬಿಡಿಸ್ಬೋದು. ನಿರೂಪಣೆ ಅವಳು ನಂಬೋ ತನಕ ಸ್ವಲ್ಪ ಹತ್ರಕ್ಕೆ ಸೇರಿಸ್ಕೊಳ್ಳಲ್ಲ, ನಂಬಿದ್ರೆ ತಲೆ ಮೇಲೆ ಅವಳು ಶಿವ ಗಂಗೆನ ಇಟ್ಕೊಂಡಂಗೆ ಇಟ್ಕೊಂಡಿರ್ತಾಳೆ ಯಾವಾಗಲೂ. ಎಲ್ಲರೂ ತುಂಬ ಕೇರಿಂಗ್ ಪರ್ಸನ್, ತುಂಬ ಲವಬಲ್. ಸೊ
ಸೊ ಅವಳು ಅಷ್ಟೇ ನಗ್ತಿರ್ತಾಳೆ ಸರ್. ಒಳಗೆ ತುಂಬ ಪ್ರಾಬ್ಲಮ್ಸ್ ಇರುತ್ತೆ, ಎಲ್ಲರಿಗೂ ಅವ್ರವ್ರದ್ದೇ ಆದ್ರೂ ಪ್ರಾಬ್ಲಮ್ಸ್ಗಳಿದೆ. ಬಟ್ ಇವತ್ತಿಗೂ ಇವಳು ಹೇಳೋ ಯಾಕೆ ಬಹುಶಃ ಇವಳು ನಿಗೂಢ ವ್ಯಕ್ತಿ ಅಂತ ಅನ್ಲು ಅನ್ಸುತ್ತೆ ಅಂದರೆ, ಅವಳು ತುಂಬ ಬೇಗ ಬಹುಶಃ ಅವಳಿಗೆ ನೋವಾಗುವಂಥ ವಿಷಯಗಳು ಅಥವಾ ಅವಳಿಗೆ ಅವಮಾನ ತಂದಿರೋವಂಥ ವಿಷಯಗಳಿರ್ಬೋದು ಅಥವಾ ಅವಳಿಗೆ ಬೇಸರ ಮೂಡಿಸೋಂಥ ವಿಷಯಗಳನ್ನು ರಿವೀಲ್ ಮಾಡ್ಕೊಳ್ಳಲ್ಲ ತುಂಬ ಬೇಗ. ತುಂಬ ಕ್ಲೋಸ್ ಫ್ರೆಂಡ್ಸ್ ಆದ್ರೂ ಬಹುಶಃ ಅವಳು ಹೆತ್ತ ತಾಯಿಗೂ ಅವಳು ಅದನ್ನ ಹೇಳ್ಕೊಳ್ಳಲ್ಲ ಅನ್ಸುತ್ತೆ. ತುಂಬಾ ಒಳಗೆ ಇಟ್ಕೋತಾಳೆ. ನಾವು ಆದಷ್ಟು ಟ್ರೈ ಮಾಡ್ತಿರ್ತೀವಿ ಕೋಳಿ ತಿಪ್ಪೆ ಕೆದ್ದಂಗೆ ಏನಾದ್ರೂ ಸಿಗ್ಬೋದೇನೋ ಅಂತ, ಬಟ್ ಆದ್ರೂ ಅವಳು ನಗ್ತಾನೇ ಇರ್ತಾಳೆ, ಏನಿಲ್ಲ ಆರಾಮಾಗಿದ್ದೀನಿ ಅಂತ. ಬಟ್ ಜೊತೆಲಿ ಇದ್ದಷ್ಟು ನಾವು ಯಾವಾಗ್ಲೂ ಅವಳಿಗೆ ಕಂಫರ್ಟ್ ಮಾಡ್ತಿರ್ತೀವಿ. ಗೊತ್ತಿಲ್ಲ, ಜೊತೆಲಿ ಇಲ್ದಿದ್ದಾಗ ಹೇಳಕ್ಕಾಗಲ್ಲ, ಬಟ್ ಜೊತೆಲಿ ಇದ್ದಾಗ ಪ್ರತಿಯೊಬ್ರು ತುಂಬಾ ಕಂಫರ್ಟ್ ಗೊತ್ತಾಗ್ಬಿಡುತ್ತೆ ಏನೋ ಬೇಜಾರಾಗಿದ್ದಾಳೆ ಅಂತ. ಆಮೇಲೆ ನಾವೇ ಪರವಾಗಿಲ್ಲ ಬಟ್ ಅವಳಿಗೊಂಚೂರು ಏನೇ ನೋವಾದ್ರೂ ನಮ್ಗೆ ಯಾರಿಗೂ ತಗೊಳಕ್ ಆಗಿರಲ್ಲ. ನಾವ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಯಾರಿಗೆ ನೋವಾದ್ರೂ ಬೇರೆಯವ್ರ ಕಣ್ಣಲ್ಲಿ ನೀರಿರುತ್ತೆ. ಹೌದು, ನಮ್ ಕಣ್ಣಲ್ಲಿ ಮಾತಾಡ್ತಿರ್ತೀವಿ ಅಂದ್ರೆ ಬಜೆಟ್ ಮಂಡನೆ ಇದು ಅದು ಅನ್ಕೊಂಡು. ಬಟ್ ಒಬ್ರಿಗೊಬ್ರಿಗೆ ಹರ್ಟ್ ಆದ್ರೆ ಯಾರು ತಡ್ಕೊಳಲ್ಲ, ಎಲ್ರೂ ಕಣ್ಣಲ್ಲೂ ನೀರಿರುತ್ತೆ. ನಾನು ನೋಡ್ರೋಂಗೆ ನಮ್ ಗ್ಯಾಂಗ್ ಸೇರಿದಾಗ ಪ್ರತಿಯೊಬ್ಬರಿಗೂ ಅದೊಂದು ರಿಫ್ರೆಶ್ ಮೂಮೆಂಟ್. ಪ್ರತಿಯೊಬ್ಬರಿಗೂ ಏನೇ ಆಗಿರ್ಲಿ ಮರ್ತೋಗ್ತೀವಿ, ನಾವು ಸೇರಿದಾಗ ಮರ್ತೋಗ್ತೀವಿ. ನೀವ್ಯಾಕೆ ಹಂಗೆ ವೈ ನಿಗೂಢ ವ್ಯಕ್ತಿ? ಏನೋ ಚಿಕ್ಕ ವಯಸ್ಸಿಂದ ಅಭ್ಯಾಸ ಆಗ್ಬಿಡಿದೆ. ನನ್ನ ಫೀಲಿಂಗ್ಸ್ನ ನಾನು ಯಾರ ಹತ್ರ ಶೇರ್ ಮಾಡ್ಕೊಳ್ಳೋದು ತುಂಬ ಕಮ್ಮಿ, ಶೇರ್ ಮಾಡ್ಕೊಳ್ಳೋದು. ಸೊ ಮನಸ್ಸಲ್ಲೇ ಇಟ್ಕೊಂಡಿರ್ತೀನಿ. ಮೇ ಬಿ ಹೇಳಿದ್ರೆ ಅವ್ರು ಹೆಂಗೆ ತೊಗೊತಾರೋ ಏನೋ ಅನ್ನೋದು ಬಂದು, ಇಲ್ಲ ಅವ್ರಿಗೆ ಅರ್ಥ ಆಗುತ್ತೋ ಇಲ್ವೋ ಅನ್ನೋದು ಬಂದು. ಸೊ ಮುಂಚೆಯಿಂದ ಅದು ಅಭ್ಯಾಸ ಆಗಿರೋದ್ರಿಂದ ಹೇಳಲ್ಲ. ಅದರಲ್ಲೂ ಸ್ವಲ್ಪ ಶೇರ್ ಮಾಡ್ಕೊಂಡಿರೋದಂದ್ರೆ ಇವ್ರಗಳ ಹತ್ರ ನನ್ನ ಪರ್ಸ್ನಲ್ ಇರ್ಬೋದು. ನಮಗೆಲ್ಲ ಹೊರಗಡೆ ಕೂತಿರೋರಿಗೆ ಪ್ರತಿದಿನ ನೀವು ಧಾರಾವಾಹಿಗಳ ಮೂಲಕ, ರಿಯಾಲಿಟಿ ಶೋಗಳ ಮೂಲಕ ಅಥವಾ ನಿಮ್ಮನ್ನು ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡಬೇಕಾದ್ರೆ ಇನ್ಯಾವುದೋ ರೀಲ್ಸ್, ಡ್ಯಾನ್ಸು ಅಥವಾ ಇನ್ಯಾವುದೋ ಪ್ರಮೋಷನ್ಸ್ಗಳು, ಪೇಯ್ಡ್ ಪ್ರಮೋಷನ್ಸ್ ಏನೋ ಇರುತ್ತೆ, ಆ ಥರದ ಮೂಲಕ ಅವ್ರಿಗೇನು ಕಷ್ಟ ಆರಾಮಾಗಿ ಇದ್ದಾರೆ, ಒಳ್ಳೊಳ್ಳೆ ಬಟ್ಟೆ ಹಾಕೋತಾರೆ, ಮುದ್ದಾಗಿದ್ದಾರೆ, ಆ್ಯಕ್ಟಿಂಗ್ ಮಾಡ್ತಾರೆ, ಖುಷಿಯಾಗಿದ್ದಾರೆ. ಇದು ಈ ಕಡೆಯಿಂದ ನಿಮ್ಮನ್ನು ನೋಡಿದ್ರೆ ಅನ್ನಿಸುವ ಫೀಲು. ಹೌದು. ಬಟ್ ಕಲಾವಿದ್ರ ಲೈಫ್ ಹೌದು ವರ ಶಾಪ ಶಾಪ ಸರ್. ಬಿಕಾಸ್ ನಮ್ಮ ಪರ್ಸನಲ್ ಲೈಫಲ್ಲಿ ಇವಾಗ 1 hour ಮುಂಚೆ ಏನೋ ನಡೆದಿರುತ್ತೆ, ಹೋಗಿ ಕ್ಯಾಮ್ರಾ ಮುಂದೆ ನಿಂತ್ಕೊಂಡಾಗ ರೋಲ್ ಆಗುವಾಗ ನಗ್ತಾ ಇಲ್ಲ, ಪಾತ್ರಕ್ಕೆ ನೀವು ಏನಾದ್ರು ನ್ಯಾಯ ಕೊಡಬೇಕು, ಇಲ್ಲ ಅಂದ್ರೆ ನಿಮ್ಮ ಕೆಲ್ಸಕ್ಕೆ ಅವಮಾನ ಮಾಡ್ದಂಗೆ. ಸೊ ಅವ್ರ ಪ್ರಿಯಾ ಹೇಳ್ದಂಗೆ ವರ ಕೂಡ, ಬಿಕಾಸ್ ಎಲ್ರಿಗೂ ಸಿಗಲ್ಲ, ಶಾರದೆ ಎಲ್ರಿಗೂ ಒಲಿಯಲ್ಲ. ನಮಗ್ ಒಲ್ದಿದ್ದಾರೆ, ಜನ ಗುರುತಿಸ್ತಾರೆ, ಮಾತಾಡಿಸ್ತಾರೆ, ಪ್ರೀತಿ ಕೊಡ್ತಾರೆ. ಅಷ್ಟು ಜನದಲ್ಲಿ ನಮ್ಮನ್ನು ಕಂಡುಹಿಡಿತಾರೆ ಅಂದ್ರೆ ಅದು ಒಂಥರ ನಮಗೆ ಖುಷಿ ವಿಷಯ, ಪ್ರೌಡ್ ಫೀಲಿಂಗ್ ನಮಗೆ, ನಮ್ಮ ಫ್ಯಾಮಿಲಿಗೆಲ್ಲ. ಬಟ್ ಅದ್ರ ಹಿಂದೆ ನಮ್ಗೆ ಎಷ್ಟು ನಾವು ಬರುತ್ತೆ ಅನ್ನೋದು ನಮಗೆ ಮಾತ್ರ ಗೊತ್ತಿರುತ್ತೆ. ಬಿಕಾಸ್ ನಮ್ 4 ಜನನೂ ಗೊತ್ತು, ಅವ್ರ ತಂದೆಗೆ ಹುಷಾರಿರ್ಲಿಲ್ಲ, ನೆಕ್ಸ್ಟ್ ಡೇ ಪಾಪ ಅವಳು ಶೂಟಿಂಗ್ ಹೋಗಿದ್ದಾಳೆ. ಪ್ರಿಯಂಗ್ ಏನೋ ಫ್ಯಾಮಿಲಿ ಪ್ರಾಬ್ಲಮ್ ಆಗಿತ್ತು, ಅವಳು ಹೋಗಿದ್ದಾಳೆ. ಇವಳು ಹಿಂದಿನ ದಿನ ಏನೋ ಪರ್ಸನಲ್ ಪ್ರಾಬ್ಲಮ್ ಆಯ್ತು ಅಂತ ಅಳ್ತಿದ್ಲು, ನೆಕ್ಸ್ಟ್ ಡೇ ಶೂಟಿಂಗ್ ಬಂದಿದ್ದಾಳೆ. ನಾನು ಇದ್ದೆ ಅವತ್ತು ಶೂಟಿಂಗ್ ಅಲ್ಲಿ, ಒಂದೇ ಸೀರಿಯಲ್ ಮಾಡ್ತಿದ್ದೆ, ನಾನು ಇದ್ದೆ ಶೂಟಿಂಗ್. ಅಳ್ತಿದ್ಲು ಅವತ್ತು. ಇವಳು ಅಳೋದನ್ನ ನಮ್ ನೋಡಕ್ಕಾಗಲ್ಲ. ನಾನು ಪ್ರಿಯಾ ಹೆಂಗತ್ತಿದ್ದೆ ಬೇಡ್ಲೇ ಬೇಡ, ನಾನು ನೋಡೋದೇ ಇಲ್ಲ. ಅವಳು ಗೊತ್ತಿಲ್ಲ, ಬಟ್ ನಾವಿಬ್ರು ಕಾಲಲ್ಲಿ ಎಷ್ಟು ಮಾತಾಡಿದೀವಿ, ಇವಳು ಹತ್ತಿದ್ದೀವಿ, ನಾವು ಹತ್ತಿದ್ದೀವಿ ಲಿಟ್ರಲಿ. ಬಟ್ ಟೆಲ್ಲಿಸ್, ನಾವು ಇಷ್ಟು ಜನ ಮಾತಾಡ್ತಿದೀವಿ, ಒಬ್ರು ಯಾರೋ ಸೈಲೆಂಟ್ ಆಗಿ ಕೂತಿದಾರಲ್ಲ, ಯಾಕೆ? ಅವ್ರು ಯಾವಾಗಲೂ ಸೈಲೆಂಟ್? ಅಯ್ಯೋ ಸೈಲೆಂಟ್. ನೀವೀಗ ಸೇಫ್ ಝೋನ್ ಅಲ್ಲಿ ಇದ್ದೀರಾ, ಅದಕ್ಕೆ ಅದು ಸೈಲೆಂಟ್ ತರ ಕಾಣಿಸ್ತಾ ಇದೆ. ನೀವು ಅವ್ರು ಮಾತಾಡಕ್ ಶುರು ಮಾಡಿದ್ರೆ ಬಹುಶಃ ನೀವು ಡೇಂಜರ್ ಝೋನ್ಗೆ ಹೋಗ್ತೀರಾ. ಯಾಕೆ ಅಂದ್ರೆ ತುಂಬಾ ವರ್ಷದಿಂದ ಪಾಪ ಪಾಂಡು ರೀಲಾಂಚ್ ಆಯ್ತು. ಅದ್ರೊಂದು ಕಾಮಿಡಿ ಕ್ಯಾರೆಕ್ಟರ್ ನೋಡಿದೆ ನಾನು. ಒಂದು ಪುಟಾಣಿ ಹುಡುಗಿ ತರ ಸ್ಕರ್ಟ್ ಹಾಕೊಂಡು ಕೂದಲೇನೋ ಹೇರ್ ಸ್ಟೈಲ್, ನನಗೆ ನನ್ನ ಮಗಳು ಹೇಳ್ಕೊಡ್ತಾಳೆ. ಆಕ್ಚುಲಿ ಅದೇನೋ ಅದಕ್ಕೊಂದು ಆ ಥರದೇನೋ ಮಾಡಿ ಒಂದು ಮುದ್ದಾಗಿನ ಫೋಟೋ ಒಂದು, ಇದ್ಯಾವುದು ನೋಡೇ ಇಲ್ವಲ್ಲ ಇವ್ರನ್ನ ಅಂತ ನಾನು ಅವಾಗ. ಬಟ್ ಸೋ ಆಕ್ಟಿವ್ ಶಿ ಈಸ್, ಅಂದ್ರೆ ನನ್ನ ಖುಷಿಯಾಗೆಲ್ಲ. ಬಟ್ ಇಷ್ಟೊಂದು ಸೈಲೆಂಟ್ ಆಗಿ ಇಂಟರ್ವ್ಯೂ ಕೂತಿದಾರಲ್ಲ, ಯಾಕಪ್ಪ ಏನಾಯ್ತು? ಎಸ್ ಶ್ರುತಿ, ಲೈಕ್ ಎಲ್ಲರ ಬಗ್ಗೆ ಮಾತಾಡಿ ಸ್ವಲ್ಪ ಎಮೋಷನಲ್ ಆಗ್ಬಿಡ್ತೀನಿ ನಾನು. ಸೊ ಅದಕ್ಕೋಸ್ಕರ ಅಷ್ಟೇ, ಹಂಗೇನಿಲ್ಲ. ಅಂದ್ರೆ ಇವಳು ಹೇಳ್ತಾ ಇರ್ಲಿಲ್ಲ ಎಲ್ಲ ಕಷ್ಟ ಅದು ಇದು ಅಂತ, ಸೊ ಸ್ವಲ್ಪ ಇದಾಯ್ತು ಅಷ್ಟೇ. ನೆನಪಾಯ್ತು. ಏನ್ ನೆನಪಾಯ್ತು? ಅದೇ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದ್ರು, ಮಾತಾಡ್ತಿದ್ದು ಆ ಟೈಮಲ್ಲಿ ಎಲ್ಲ ಫುಲ್ ಕಾನಲ್ಲಿ ಎಲ್ಲ 4 ಜನನು ಫುಲ್ ಹಂಗೆ ಹಿಂಗೆ ಅನ್ಕೊಂಡು ನಾನ್ ಸ್ಟಾಪ್ ಯಾರು ಏನ್ ಮಾತಾಡ್ತಿದ್ರು ಗೊತ್ತೇ ಆಗಲ್ಲ. ಹೌದು.
ಆ ತರ ಮಾತಾಡ್ತೀವಿ, ಅವರ್ಸ್ ಗಟ್ಲೆ ಮಾತಾಡ್ತೀವಿ. ಹೌದು 4 ಜನಕ್ಕೊಂದು ಕಾಲ. ಒಂದ್ಸರಿ ಏನೋ 3 hours ಏನೋ ಆಗಿತ್ತು. 3 hours ಕಾನ್ ಕಾಲ್. 4 ಜನ 4 ಜನ 3 hour. ತುಂಬಾ ಸಲ ಸರ್, ತುಂಬಾ 3 ಅವರ್ಲಿ ಎಷ್ಟು ಮಿಸ್ ಕಾಲ್ ಬಂತು ನಿಮ್ಗೆ ಬೇರೆದು? ಏನ್ ಬಂದ್ರದು? ಸುಮಾರು ಎಷ್ಟು? ಬಂದಿದ್ರೆ ಒಂದ್ 2-3 ಬಂದಿರಬಹುದು. ನಿಮಗೆ ಪ್ರಿಯಾ? ನಂಗೆ ನೆನಪಾಗ್ತಾ ಇಲ್ಲ ಸರ್. ನಿಮ್ಗೆ ಎಷ್ಟು ಬಂದಿತ್ತು ಅವಾಗ ಬೇರೆ ಕಾಲ್? ಒಂದೆರಡು ನಿಮ್ಗೆ 3-4. ಅದಕ್ಕೆ ನಾನು ಐ ವಿಟ್ನೆಸ್. ಪ್ರಿಯಾ I called Sukrita, I messaged Sukrita, Sukrita replied. I called Sukritana, immediate replied. I messaged Vijayalakshmi, replied. I messaged Shruti Ramesh, replied. I messaged Priya Shatamarshana, No reply. I messaged second time, No reply. then I called. ಆಮೇಲೆ ನಾನು ಸುಕೃತಾಗೆ ಫೋನ್ ಮಾಡಿದೆ, ಅಮ್ಮ ಈ ಪ್ರಿಯಾ ಅನ್ನೋರು ಯಾಕೋ ರಿಪ್ಲೈನೂ ಮಾಡಲ್ಲ, ಎಂತ ಮಾಡ್ತಿಲ್ಲ, ಒಂದು ಸ್ವಲ್ಪ ನೋಡಿ. ಐ ಆಮ್ ಸೋ ಸಾರಿ. ಬಹುಶಃ ನನಗಿರೋ ಕಾಯಿಲೆ ಅನ್ಸುತ್ತೆ ಅದು. Okay. ಬಟ್ ಅದ್ರ ಮೇಲೆ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಅವಳಿಗೆ ಫೋನ್ ಜಾಸ್ತಿ ಯೂಸ್ ಮಾಡಲ್ಲ. ನಮ್ ತರ ಎಲ್ಲ ಈ ಸೋಷಿಯಲ್ ಮೀಡಿಯಾ ಎಲ್ಲ ಅದು ಇದು ಅವಳಿಗೆ ಇಂಟ್ರೆಸ್ಟ್ ಇಲ್ಲ. ನಾವು ಫೋನ್ ಬಿಟ್ಟು ಆ distraction ಇಲ್ಲ ಅವಳಿಗೆ. ಲೈಫ್ಗೆ ಅದು ಅವಶ್ಯಕತೆ ಇಲ್ಲ ಗುರು ಅಂತ ಮೈಂಡ್ ಸೆಟ್ ಮಾಡ್ಕೊಂಡಿರೋದು ಇದೆಯಲ್ಲ, ಹೌದು. ವಂಡರ್ಫುಲ್ ಡಿಸಿಷನ್ ಇನ್ ಯುವರ್ ಲೈಫ್. ಥ್ಯಾಂಕ್ ಯು. ನಿಜ. ಆಕ್ಚುಲಿ ಹೌದು. ಈ ಪ್ರಿಯಾ ಶತಮರ್ಷನ ಏನು? ಶತಮರ್ಷಣ ಅನ್ನೋದು ಗೋತ್ರ, ಗಂಡನಿಂದ ಬಂದಿದ್ದು ಬಳುವಳಿ. ಅದು ಗಂಡನಿಂದ ಬಂದದ್ದು ಶತಮರ್ಷಣ ಗೋತ್ರ. ಅದು ಶತಮರ್ಷಣ. ಶಠಮರ್ಷಣ. ಶಟ, ಓ ಸಾರಿ, ಶಠಮರ್ಷಣ. ಶತಮರ್ಷಣ. ಓಕೆ. ಅದು ಅಯ್ಯಂಗಾರರಲ್ಲಿ ಬರುವಂತ ಗೋತ್ರ. ನೀವು ಅದು ಇಟ್ಕೊಂಡ್ಬಿಟ್ಟಿದ್ದೀರಾ? ವಿಶೇಷವಾಗಿದೆ ಅಂತ. ಹೌದು, ಪ್ರಿಯಾ ಶತಮರ್ಷನ ಅಂದ್ರೆ ಏನಿದು ಅಂತ ತಲೆಗಡೆ ಹೋಯ್ತು ಒಂದು ಫಸ್ಟ್ ಒಂದ್ಸರಿ. ಸರ್ ನಾವ್ ಹೇಳದ್ನ ಕೇಳ್ಬೇಕು ನೀವು. ನಮ್ ಪ್ರೊನೌನ್ಸಿಯೇಷನ್ಸ್ ಬೇಡ. ಶುರುನಲ್ಲಿ ಅವಳಿಗೆ ಇಡೇ ಫೋನ್ ಮಾಡ್ಬಿಡ್ತಿದ್ದೆ. ಶುರುನಲ್ಲಿ ಅದೇ ಹೇಳ್ಬಿಡ್ತಾ ಇದ್ಲು. ಸೊ ಒಂದು ನನ್ನನ್ನ ಕಾಪಾಡ್ತಿರೋದು ಫೋನ್ ತಗೊಂತಿದ್ದಂಗೆ ಜೈ ಶ್ರೀರಾಮ್ ಅಂತೀನಿ. ಅವಾಗ ತುಂಬಾ ಆರಾಮಾಗಿ ಮಾತಾಡ್ತಾಳೆ, ಫ್ರೀ ಅಂತಾಳೆ. ಸೊ ಇಲ್ಲ ಅಂದ್ರೆ ತುಂಬಾ ಬೇರೆ ಬೇರೆ ಸೌಂಡ್ಸ್ ಎಲ್ಲ ಆಗ್ತಿರುತ್ತೆ. ಯಾರು ಅಬ್ಸೆಂಟ್ ಮೈಂಡ್ ಇಲ್ಲಿ? ಆಬ್ಸೆಂಟ್ ಮೈಂಡ್ ನಾನು ಹೇಳ್ತೀನಿ ಸರ್, ನಾನು ಹೇಳ್ತೀನಿ. ಪ್ರಿಯಾನೇ ಸರ್. ಪ್ರಾಂಪ್ಟ್ ಆಗಿ ಎಷ್ಟು ಜನ ಒಪ್ಕೊಂಡ್ಬಿಟ್ರು. ನಾನು ಹೇಳ್ತೀನಿ ಸರ್, ನಾನು ಹೇಳ್ತೀನಿ. ಅವಳೇ ಸರ್. ನಾನು ಗಮನ ಇಟ್ಟು ಕೇಳ್ತಿರ್ತೀನಿ. ಯಾವುದೋ ಒಂದು ಟೈಮ್ನಲ್ಲಿ ಓಕೆ ಇದು ನನಗೆ ಇಷ್ಟೇ ಲೈನ್ ಬಂದ್ಬಿಡುತ್ತೆ, ಕೇಳಕ್ಕಾಗಲ್ಲ ಅಂದ ತಕ್ಷಣನೇ ನನ್ನ ಮುಖ ಮತ್ತು ನಗು ಇರುತ್ತೆ. ಬಟ್ ನಾನು ಔಟ್ ಆಗೋಗ್ಬಿಟ್ಟೆ, ಝೋನ್ ಔಟ್ ಆಗ್ಬಿಡ್ತೀನಿ. ಗೊತ್ತಾಗಲ್ಲ ಪಾಪ ಅವ್ರು ನೊಂದ್ಕೋಬಾರ್ದು ಅನ್ನೋ ಕಾರಣಕ್ಕೆ ಅಂತಿರ್ತೀನಿ. ಯಾರು ಹೈಪರ್ ಆಕ್ಟಿವ್ ಇಲ್ಲಿ? ಇವಳೇ. ಅಯ್ಯೋ ಆಂಜನೇಯ, ಮರ್ತು ಬಿಟ್ಟೆ. ಇವಳು ಅಯ್ಯೋ ನಿಲ್ಲದೇ ಇಲ್ಲ, ಕೋಳಿ ಕಾಲಿಗೆ ಗೆಜ್ಜೆ ಕಟ್ತಂಗೆ ಇವಳು. ಕಿಚಿ 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 ಕಿಚಿ. ಏನ್ ನೋಡಿದ್ರು ನೋವಾದ್ರೂ ಅದನ್ನು ಹಂಗೆ ತೋರಿಸ್ಕೋತಾಳೆ, ಖುಷಿ ಆದ್ರೂ ಅದನ್ನು ಹಂಗೆ ತೋರಿಸ್ಕೋತಾಳೆ. ಆ ಹಾರರ್ ಮೂವಿ ಅಂತ ಹಾಕ್ತಾಳೆ, ಒಂದಿನನೂ ಕರೆಕ್ಟ್ ಆಗಿ ನೋಡೋದ್ ನೋಡಿಲ್ಲ. ಹಿಂಗ್ ಮುಖ ಮುಚ್ಚ ಹೋಯ್ತಾ ಬಂತಾ ಹೋಯ್ತಾ ಬಂತಾ ಅಂತ ನೀನ್ ಹಾರರ್ ಮೂವಿನ ಹಾರರ್ ಮೂವಿ ಕಣ್ಣು ಮುಚ್ಕೊಂಡು ಥ್ರಿಲ್ಲಿಂಗ್ ಮೂಮೆಂಟ್ಸ್ ಅದು. ಅದು ಇದು ದೆವ್ವ ಜೊತೆ ಆಟ ಆಡ್ತಿರ್ತಾರೆ. ನೀನಾ ನಾನಾ ನೀನಾ ನಾನಾ. ಬಟ್ ಹಾರರ್ ಮೂವಿ ನೋಡೋಕೆ ಇಷ್ಟ ನಿಮ್ಗೆ? ಹೌದು. ಬಟ್ ಅದನ್ನ ನೋಡಲ್ಲ. ಲೈಫಲ್ಲಿ ಇಂಥವ್ರನ್ನ ಫಸ್ಟ್ ಟೈಮ್ ನೋಡೋದು. ತುಂಬಾ ಹೈಪರ್ ನೋಡಲ್ಲ. ಒಂದೊಂದ್ಸಲ ನಾವು ಮಾತಾಡ್ಕೊಂತೀವಿ, ಕರೆಕ್ಟ್ 9 ತಿಂಗಳಿಗೆ ಹುಟ್ಟಿಲ್ಲ ಅಂತ. ತುಂಬಾ ಬೇಗ ಅಮ್ಮನ ಹೊಟ್ಟೆಯಿಂದ ಹೊರಗೆ ಬಂದ್ಬಿಟ್ಟಿಯಾಳೆ. ಎಲ್ಲದಕ್ಕೂ ಅರ್ಜೆಂಟು, ಟೆನ್ಷನ್ನು. ಅದು ಏನೋಪ್ಪ ಯಾವಾಗ್ಲೂ ಬಿಸಿ ಪಾತ್ರೆ ಮೇಲೆ ಕೂತಂಗ್ ಆಡ್ತಿರ್ತಾಳೆ. ಎಲ್ಲದಕ್ಕೂ ಗಾಬರಿ. ಫುಲ್ ಜಿಜಿ. ಅದು ಯಾರು ಗೊತ್ತು ಅವ್ರಿಗೆ ಗೊತ್ತು. ಗೊತ್ತು ಅಷ್ಟೇ. ತಕ್ಷಣ ಸಾರಿ ವಿಜಯಲಕ್ಷ್ಮಿ. ಬಟ್ ವಿಜಯಲಕ್ಷ್ಮಿ ಒಬ್ಬಾಕಿನೇ ಅಲ್ವಾ ನಿಮ್ಮ ಮನೇಲಿ? ಅಂದ್ರೆ ಒಬ್ಳೆ ಮಗಳು? ಒಬ್ಳೆ ಮಗಳು. ಅರಿಯ ಪ್ಯಾಂಪರ್ಡ್ ಕಿಡ್, ಮುದ್ದಾಗಿ ಏನೂ ತೊಂದರೆ ಇಲ್ಲದೆ ಹಂಗೆ ಸಾಕಿದಾರ? ಇಲ್ಲ ಆತರ ಏನು ಹೊಡಿತಿದ್ರ ನಿಮ್ಮಪ್ಪ? ಇಲ್ಲ ಆತರ ಅಲ್ಲ. ಬೈತಿದ್ರ ತುಂಬಾ? ನೀನ್ ಕೇಳಿದ್ದನ್ನ ಕೊಡಿಸ್ತಿರ್ಲಿಲ್ವಾ? ಪ್ಯಾಂಪರ್ಡೆ ಸರ್. ಪಾಪ ಅವಳಿಗೆ ಗೊತ್ತಾಗ್ಲಿಲ್ಲ ಹೇಳಕ್ ಅಷ್ಟೇ. ಇಲ್ಲ ಇಲ್ಲ, ಒಂದು ಮಗು ಅಂದ್ರೆ ಎಲ್ಲ ಪ್ಯಾಂಪರ್ಡೆ. ನಾನು ಕೇಳು ಕೇಳು, ಪ್ಯಾಂಪರ್ಡ್ ಅಂದ್ರೆ ಏನ್ ಗೊತ್ತಾ? ನಂಗೆ ಇದು ಬೇಕು ಅಂದ್ರೆ ಬೇರೆಯವ್ರು ತಂದ್ಕೊಡ್ತೀನಿ ಆತರ ಎಲ್ಲ ಇಲ್ಲ. ಬೇಕು ಅಂತ ಹೇಳಿದ್ರೆ ಕೊಡ್ಸಿದ್ರು ತಾನೆ ಅಷ್ಟೇ. ಅದು ಕೇಳಿದ ತಕ್ಷಣ ಸಿಗಲ್ಲ. ಸಿಗಲ್ಲ. ಅದನ್ನ ಯು ಹ್ಯಾವ್ ಟು ಅರ್ನ್ ಇಟ್. ಹೌದು. ಇಲ್ಲಿವರೆಗೂ ನಾನು ಏನ್ ಪ್ರೆಸೆಂಟ್ ಇದೀನಿ ಅದನ್ನ ಅರ್ನ್ ಮಾಡ್ಕೊಂಡಿರೋದೆ. ಟಕ್ಕಂತ ನನಗೆ ಸಿಕ್ಕಿದ್ ಯಾವ್ದು ಇಲ್ಲ ಸರ್.
ಯಾವುದೂ ಇಲ್ಲ ಇಲ್ಲಿವರೆಗೂ ಅರ್ನ್ ಮಾಡ್ಕೊಂಡಿರೋದು. ಆಕ್ಟ್ರೆಸ್ ಆಗಬೇಕು, ಹೌದು ಆಕ್ಟಿಂಗ್ ಮಾಡಬೇಕು. ಹೌದು. ಅವಾಗೆಲ್ಲ ಮನೇಲಿ ಬೈಲಿಲ್ವಾ? ಬೈತಿದ್ರು ಬಟ್ ಸ್ಟಿಲ್ ಏನು ಓಡಿಸಿ ಫಾದರ್ ಅಪ್ಪ ಏನು? ಪ್ರಾವಿಷನ್ ಸ್ಟೋರ್ಸ್ ಇತ್ತು ನಮ್ದು. ಓಕೆ, ಏನಿದು ಓದಿ ಚೆನ್ನಾಗಿ ಹೆಸರು ತಗೊಂಡು ಅಲ್ಲೆಲ್ಲ ಅಮೆರಿಕಕ್ಕೆ ಹೋಗು, ಇನ್ಯಾರು ಸೆಟ್ಲ್ ಆಗು, ಆಕ್ಟಿಂಗ್ ಮಾಡ್ತೀಯಾ ಅಂತ ಬೈಯಲ್ವಾ? ಇಲ್ಲ, ಬೈದೇ ಇಲ್ಲ. ಅಪ್ಪ ನಿನ್ನ ಕನಸು ಏನಿದೆ ಅದನ್ನ ಮಾಡಮ್ಮ ಅನ್ನೋ ಥರನೇ ಇದ್ದರು. ಬಟ್ ಅವರಲ್ಲೊಂದು ಚಿಕ್ಕ ಆಸೆ ಏನಿತ್ತು ಅಂದರೆ ನಾನೊಂದು ಗೌರ್ಮೆಂಟ್ ಜಾಬಲ್ಲಿ ಇರಬೇಕು ಅನ್ನೋದೊಂದು ಆಸೆ ಇತ್ತು ಅವ್ರಿಗೆ. ಬಟ್ ನನ್ನ ಕನಸಿಗೆ ಅವರು ಸಹಕಾರ ಮಾಡಿದ್ರು ಇಬ್ರು. ಶಂಕರ್ ನಾಗರಕಟ್ಟೆ ಬಿಕಮ್ ನಾಗ್, ಅನಂತ್ ನಾಗ್, ನಾಗರಕಟ್ಟೆ ಹಾಗಾಗಿ ನಾಗ್ ಆಯ್ತು. ನಾನು ಸ್ಟಾರ್ಟಿಂಗಲ್ಲಿ ನನ್ನ ಹೆಸರು ಅಫಿಷಿಯಲ್ ನೇಮ್ ಇಸ್ ಹರೀಶ್ ನಾಗರಾಜು. ಯಾರೋ ಸಜೆಸ್ಟ್ ಮಾಡಿದ್ರು ನಾಗ್ ಅಂತ ಇಟ್ಕೊಂಡ್ಬಿಡು ಅಂತ. ನನ್ನ ತಂದೆ ಹೆಸರು ಪೂರ್ತಿ ಇಟ್ಕೋತೀನಿ ಅಂತ ಹರೀಶ್ ನಾಗರಾಜು ಮಾಡಿದೆ ನಾನು. ನೀವೇನು ಸುಕೃತ ನಾಗ್ ಯಾಕಾದ್ರಿ? ಇಲ್ಲ, ಈ ಕ್ವಶನ್ ಆಕ್ಚುಲಿ ನಾವು ಯೋಚನೆ ಮಾಡೇ ಇಲ್ಲ. ಇಲ್ಲ, ನಾನು ಒಂದ್ಸತಿ ಕೇಳಿದ್ದೆ ಅವಳಿಗೆ. ಲೆಟ್ಸ್ ಗೋ. ಮಮ್ಮಿಗೆ ನಿಮ್ ಕಂಡ್ರೆ ತುಂಬಾ ಇಷ್ಟ ಬರ್ತಿಂಗು. ತುಂಬಾ ವರ್ಷದಿಂದ ನಿಮ್ಮನ್ನ ಫಾಲೋ ಮಾಡ್ತೇನೆ. ನೀವು ರೇಡಿಯೋದಲ್ಲಿ ವರ್ಕ್ ಮಾಡುವಾಗ ನಿಮ್ಮ ಹತ್ರ ಮಾತಾಡಿದ್ದೀನಿ ನಾನು ಮಮ್ಮಿ. ಸೊ ಇದು 23-24 ವರ್ಷದ ಹಿಂದೆ. ಹೌದು. ಹಾ, ಐ ವಾಸ್ ಇನ್ ಟು ದಿಸ್ ಇಂಡಸ್ಟ್ರಿ 24 ವರ್ಷ ಆಯ್ತು ನಾನು ಬಂದು. ರೇಡಿಯೋ ಡೇಸ್ ಮೈ ಸ್ಟಾರ್ಟಿಂಗ್ ಡೇಸ್. ಐ ಸ್ಟಿಲ್ ರಿಮೆಂಬರ್ ಅವಾಗ ಮಾತಾಡಿದ್ದೀನಿ. ಸಾಂಗ್ ಎಲ್ಲ ಡೆಡಿಕೇಟ್ ಮಾಡಿ ಮಮ್ಮಿಗೆ ಸಾಂಗ್ ಪ್ಲೇ ಮಾಡಿದಾರ ಅವರು. ವೆರಿ ನೈಸ್. ಸೂಪರ್ So nice of you, yeah? Very nice. Nice. ಮಮ್ಮಿಗೆ ಏನಾದ್ರು ಯುನೀಕ್ ನೇಮ್ ಇಡಬೇಕು ಅಂತ ಇತ್ತು. ಸೊ ನನಗೆ ಸುಕೃತ ಅಂತಿಟ್ರು, ಅಕ್ಕಂಗೆ ಲಿಖಿತ. ಬಟ್ ಏನಾದ್ರೂ ಒಂದು ಡಿಫ್ರೆಂಟ್ ಆಗಿ ಸರ್ ನೇಮ್ ನಾಗರಾಜು ಬೇಡ ಅಂತ ಅಲ್ಲಿ ಏನಾಯ್ತು ಅಂದ್ರೆ ಅಮ್ಮಂಗೆ ಶಂಕರ್ ನಾಗ್ ಸರ್ ಇಷ್ಟ, ಅಪ್ಪನ ಹೆಸರು ನಾಗರಾಜ್, ನಮ್ಮ ಮನೆ ದೇವ್ರು ನಾಗಪ್ಪ. ಈ ಮೂರು ಸೇರಿ ನಾಗ್ ಅಂತ ಇಟ್ರು. ಯುನೀಕ್ ಆಗೂ ಇರುತ್ತೆ, ಸರ್ ನೇಮ್ ತರನೂ ಇರುತ್ತೆ ಅಂತ ಅದಕ್ಕೆ ನಾಗ್ ಅಂತ ಬಂದಿತ್ತು. ಇವತ್ತು ಗೊತ್ತಾಯ್ತು. ಇವತ್ತು ಗೊತ್ತಾಯ್ತು ಸರ್. ಏನು ಅನ್ಕೊಂಡಿದ್ರಿ ಇದುವರೆಗೆ? ಸ್ಟೈಲ್ ಆಗಿ ಅವಳ ತರ ಇಟ್ಕೊಂಡಿದ್ದಾಳೆ ಅಂತ ಅನ್ಕೊಂಡು ಇದು ಮೂರು ರೀಸನ್. ಶಿ ವಾಸ್ ವೆರಿ ಫಾಂಡ್ ಆಫ್ ಶಂಕರ್ ನಾಗ್ ಸರ್. ಸೊ ಒಂದಿನ ಒಂದು ಫ್ರೇಮಲ್ಲಿ 3 ಜನ ಕಲಾವಿದರು. ಒಬ್ಬರಿಗೆ ತುಂಬ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಅವರು ವಿಡಿಯೋ ಮಾಡಕ್ಕೆ ಶುರು ಮಾಡ್ತಾರೆ. ಅವ್ರ ಹೆಸರು ಸುಕೃತ. ಅವ್ರ ಪಕ್ಕ ಶ್ರುತಿ ರಮೇಶ್, ಅವ್ರ ಪಕ್ಕ ಪ್ರಿಯಾ ಶಟಮರ್ಶನ. ಸುಕೃತ ಬೇಡ್ಕೋತಾ ಇದ್ದಾರೆ, ದೇವ್ರೆ ನನಗೆ ಯಾಕಪ್ಪ ಪ್ರಾಬ್ಲಮ್ ಕೊಡ್ತಾ ಇದ್ದೀಯ? ಪ್ರಾಬ್ಲಮ್ ಕೊಡೋಕ್ಕೆ ನಾನೇ ಸಿಕ್ಕಿದ್ದ ನಿಮಗೆ, ದಯವಿಟ್ಟು ಪ್ಲೀಸ್ ಪ್ರಾಬ್ಲಮ್ ಕೊಡಬೇಡಿ ನನಗೆ ಅಂತ ದೇವ್ರನ್ನ ಮೊಬೈಲ್ ವಿಡಿಯೋ ಆನ್ ಮಾಡ್ಕೊಂಡು ಶ್ರುತಿ ರಮೇಶ್ ಇಟ್ಬಿಟ್ಟಿದ್ದಾಳೆ ಮೊಬೈಲು. ನಮಗೆ ಗೊತ್ತಿಲ್ಲ, ನಾನು ಫ್ರೀ ಹಾಕಿ ಪಾಪ್ಕಾರ್ನ್ ಯಾವ ತರೋಣ, ಆ ಫ್ಲೇವರ್ ಈ ಫ್ಲೇವರ್ ಅಂತ ನೋಡ್ತೀನಿ. ಬಾಯ್ಲಿ ಅಂತ ಮೊಬೈಲ್ ಇಟ್ಬಿಟ್ಟು ದೇವ್ರೆ ದೇವ್ರೆ ಹಿಂಗ್ ಕಷ್ಟ ಆಗ್ತಿದೆ ದೇವ್ರೆ. ಆಕ್ಚುಲಿ ನಾವ್ ಕಷ್ಟದಲ್ಲಿ ಇದ್ವಿ. ನನಗೆ ಯಾಕೆ ಕಷ್ಟ ಪಡ್ತೀಯ ಅನ್ನ ಶ್ರುತಿ ರಿಯಾಕ್ಷನ್ ಚೆನ್ನಾಗಿದೆ. ಶ್ರುತಿ ರಮೇಶ್ದು ಅಲ್ವೇ ಸುಕ್ಕು ದೇವ್ರಲ್ಲಿದಂಗಿಲ್ಲ. ಅವಳೇ ನೋಡ್ಕೊಂಡು ದೇವ್ರೆ ಅಲ್ವೇ ಸುಕ್ಕು ದೇವ್ರಲ್ಲಿದ್ದಾನೆ, ಏನ್ ಸಾಲ್ವ್ ಮಾಡ್ತಾನೆ ನನಗೆ. ಒಬ್ಬರಿನ ಗದಿದೆಯಲ್ಲ ಅಷ್ಟೋ ಸರಿ. ಏನ್ ಗುರು ಅದು ದೇವ್ರ ಮನೆ ನಿಂತ್ಕೊಂಡು ಗರ್ಭಗುಡಿ ಮುಂದೆ ನಿಂತ್ಕೊಂಡು ಅಥವಾ ಮನೆ ಕೇಳ್ಕೊಂಡ್ರೆ ಪರವಾಗಿಲ್ಲ. ಇಲ್ಲಿ ಯಾವ ದೇವ್ರಿದಾಗೆ ಪಾಪ ಅವಳಿಗೆ ನೋಡಕ್ ಬಂದಿದ್ದೀವಿ. ಅವಳು ನೋಡ್ಕೊಂಡು ಅವಳೇ ಕೇಳ್ಕೊತಾ ಇದ್ಲು ಅನ್ಸುತ್ತೆ. ಆಮೇಲೆ ಯಾರೋ ಪಾಪ್ಕಾರ್ನ್ ಕೊಡೋರು ಬಂದ್ರು. ಓ ದೇವ್ರು ಬಂದ್ರು ಕರ್ದಾಗ ಯಾರೋ ಬಂದ್ರಲ್ಲ ಅವರೇ ದೇವ್ರು ಅನ್ಕೊಂಡು ಅವ್ರನ್ನೇ ನೋಡ್ತಿದ್ವಿ. ಈ ಶುದ್ಧ ಬೇರೆ ಇದ್ರು ಅವ್ರನ್ನೇ ಹಿಂಗ್ ನೋಡ್ತಾ ಅವರು ಸಡನ್ ಆಗಿ ಬಾದರು. ಇವಳು ರಿಯಾಕ್ಷನ್ ನೋಡೋಕೆ ನಿಜವಾಗ್ಲೂ ದೇವ್ರು ಬಂದ್ರು. ಅಲ್ಲಿಗೆ ವಿಡಿಯೋ ಕಟ್ ಆಗುತ್ತೆ. ಆಮೇಲೆ ಏನಾಯ್ತು, ನಮ್ದು ಇಂಟರ್ವಲ್ ಗ್ಯಾಪ್ ನಲ್ಲಿ ಇಷ್ಟ ತರ್ಲೆಗಳು. ಅಯ್ಯೋ ತಿಂತ ನಂಗೆ ನಿದ್ದೆ ಬರುತ್ತೆ. ನಿದ್ದೆ ಬಂದ್ಬಿಟ್ಟು ಅದು ಫುಲ್ ನೈಟ್ ಲೇಟ್ ಆಗ್ಬಿಟ್ಟಿತ್ತ. ಫುಲ್ ನಿದ್ದೆ ನಾನು ಹೇಳ್ತೇನೆ, ನಂಗೆ ನಿದ್ದೆ ಬರ್ತಿದೆ ಅಂತ. ಫುಲ್ ಎನರ್ಜಿ ಇರ್ಬೇಕು ನೀನು ಅಂತ ಕೂತ್ಕೊಂಡ್ಬಿಟ್ಟಿದ್ದಾರೆ. ನನಗೆ ಫುಲ್ ಹಾಕ್ಬಿಟ್ಟಿದ್ದಾರೆ ತಟ್ಟೆಲಿ. ಇವಳು ಬೇರೆ ಚೆನ್ನಾಗಿ ಅಡುಗೆ ಮಾಡ್ಬಿಟ್ಟಿದ್ದಾರೆ ಅವತ್ತು. ತಿಂತೀನಿ ಹಿಂಗೆ ಹೋಗ್ತದೆ. ಬಾಯಲ್ಲಿ ಇಟ್ಕೊಂಡು ಕೈ ತೊಳಿದೆ ಮಲಗಿದಾಳೆ. ನಿದ್ದೆ
ನೆನಪು ಇಲ್ಲ ಅವಳಿಗೆ ಈಗೆಲ್ಲ ಆಗಿರೋದು. ಮೇಡಮ್ ಈಗ ಜವಾಬ್ದಾರಿ ಸ್ಥಾನದಲ್ಲಿದ್ದೀರಾ. ಒಂದು ಪೋಸ್ಟ್ ಹಾಕಿದ್ರು ಚಿಕ್ಕಿ ಟು ಬಿ ಅಂತ, ಹೋಗ್ತಾನೆ ಅತಿ ಬೇಗನೆ ಚಿಕ್ಕಮ್ಮ ಆಗ್ತಿದ್ದಾರೆ, ಅವರ ಅಕ್ಕನಿಗೆ ಪಾಪು ಆಗ್ತಾ ಇದೆ ಅನ್ನೋದನ್ನ ಅವ್ರ ಕೈಯಲ್ಲಿ ಈಗಲೂ ಇದೆ ನೋಡಿ. ತುಂಬಾ ಚೆನ್ನಾಗಿ ಚಿಕ್ಕಿ ಟು ಬಿ ಅಂತ. ಆ ಕಡೆ ಪುಟಾಣಿ ಪಾಪುದು ಕಾಲ್ದು ಸಿಂಬಲ್ ಇದೆ, ಆ ಕಡೆ ಗೋರಂಟಿ ಹಾಕೊಂಡು ಪೋಸ್ಟ್ ಹಾಕಿದ್ರು. ಇಂಥ ಟೈಮಲ್ಲಿ ನೀವೇ ಪುಟಾಣಿ ಪಾಪು ಆಡ್ತಾ ಇದ್ದೀರಿ. ಬಟ್ ಕ್ಯೂಟ್. ಕ್ಯೂಟ್ ಅವಳು ಆದ್ಮೇಲೆ ಹೆಂಗಿವಳು ಅಂತ ಆ ಥರ. ಹೌದು, 10 ಗಂಟೆ ಮೇಲೆ ನೀವು ಓಟ್ ಮಾಡಿಸ್ಬಿಟ್ಟು ತಪ್ಪು ಮಾಡಿಬಿಟ್ರಿ. ಇವ್ರನ್ನ ನೋಡಿದ್ರೆ ಲವ್ ಆಗದೆ ಏನಮ್ಮ, ನೀವು ಇಷ್ಟೊಂದು ಚೆನ್ನಾಗಿ ಇವ್ರನ್ನ ನೋಡ್ದವ್ರಿಗೆ ಲವ್ ಆಗುತ್ತೆ ಸರ್. ಇವ್ರಿಗೆ ಯಾರಿಗೂ ಕಾಣಿಸ್ಲೇ ಲವ್ ಆಗುತ್ತೆ. ಅಂದ್ರೆ ಯಾರು ಲವ್ವೇ ಮಾಡಿಲ್ಲ ಅಂತಿಲ್ಲ, ಎಲ್ಲರೂ ಲವ್ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ. ನಾನೇ ನೋಡ್ಲೇಬೇಡ ಆ ಕಡೆ. ಸೊ ಬಟ್ ಈಗ ಪ್ರೆಸೆಂಟ್ ಎಲ್ಲರೂ ಇವಳು ಇಲ್ಲ ಪಾಪ, ಯಾರನ್ನೂ ಇನ್ನೂ ಲವ್ ಮಾಡಿಲ್ಲ ಪಾಪ, ಇವಳು ಅಷ್ಟೇ ಮಾಡಿಲ್ಲ. ಯಾಕೆಂದ್ರೆ ನಾನು ಇವರು ಕಾಲೇಜ್ ಡೇಸ್ ಅಲ್ಲೆಲ್ಲ ನೋಡಿಲ್ಲ. ನಾನು ನೋಡಕ್ ಶುರು ಮಾಡ್ದಾಗಿಂದನೂ ಇವರಿಬ್ರು ಸಿಂಗಲೇ ಇದ್ದಾರೆ. ನಾನು ಇಲ್ಲ ಬಂಗಾರ. ಬಟ್ ಇವಾಗ ಯಾಕೆ ಇಷ್ಟೊಂದು ಲವ್ ಇದೆ ಅಂದ್ರೆ ನೀವು ಲವ್ ಈ ಗರ್ಲ್ ಗ್ಯಾಂಗ್ ಇರೋದ್ರಿಂದ ಗೊತ್ತಾಗ್ಬಿಡುತ್ತೆ ಏನೇನು ನಾವು ಎಷ್ಟು ಕಂಫರ್ಟಬಲ್ ಆಗಿದ್ವಲ್ಲ, ಇನ್ನೆಲ್ಲ ಹುಡಿಕೊಂಡು ಹೋಗ್ಬೇಕು ನಾವು. ಮದ್ವೆ ಆದ್ಮೇಲೆ ನಮ್ ಗಂಡಂದಿರೆಲ್ಲ ನಮ್ ಜೊತೆ ಇರ್ಬೇಕು, ಚಿಲ್ ಇರ್ಬೇಕು, ರಿಸ್ಟ್ರಿಕ್ಟ್ ಮಾಡ್ಬಾರ್ದು, ನಮ್ ಜೊತೆ ಬಂದ್ ಪಾರ್ಟಿ ಮಾಡ್ಬೇಕು, ಹಿಂಗೆಲ್ಲ ನಮ್ ಜೊತೆನೂ ಕುತ್ಕೊಂಡು ಮಜಾ ಮಾಡ್ಬೇಕು ಅಂತ. ಆತರ ಹುಡುಗ ಸಿಕ್ಕಿದ್ರೆ ಮಾತ್ರ ಮದ್ವೆ ಆಗೋದು. ಕೇಳಿಸ್ಕೊಂಡ್ಬಿಡಿ, ಇಷ್ಟೆಲ್ಲ ಇದೆ. ಸೊ ಒಬ್ರು ಮದ್ವೆ ಆಗ್ಬೇಕು ಅಂದ್ರೆ ಬೇರೆಯವ್ರಿಗೂ, ಅವಳು ಗಂಡ ಆಗಕ್ಕೆ ಬೇರೆಯವ್ರಿಗೂ ಇಷ್ಟ ಇರ್ಬೇಕು. ಎಕ್ಸಾಕ್ಟ್ಲಿ. ಗಂಡಂದ್ರೆ ಫ್ರೆಂಡ್ಸ್ ಆಗ್ಬಿಟ್ಟಿರ್ಬೇಕು. ಅವ್ರನ್ನೂ ಫ್ರೆಂಡ್ಸ್ ಮಾಡಿಸ್ಬಿಡ್ತೀವಿ. ಚೆನ್ನಾಗಿರುತ್ತಲ್ವಾ ಪ್ರಿಯಾ? ಸೊ ಈ ಫ್ರೆಂಡ್ಶಿಪ್ಗೆ ಯಾರು ಅಡ್ಡ ಬರಂಗಿಲ್ಲ. ಬರಂಗಿಲ್ಲ. ಅಡ್ಡ ಬಂದ್ರೆ ಅವರೇ ಬೇಕಾಗಿಲ್ಲ. ಎಕ್ಸಾಕ್ಟ್ಲಿ. ಯಾಕಂದ್ರೆ ಅವ್ರ ಹಸ್ಬೆಂಡ್ ನಮಗೆ ರಿಸ್ಟ್ರಿಕ್ಟ್ ಮಾಡಲ್ಲ, ಅವರು ನಮ್ಮ ಜೊತೆ ಕುತ್ಕೊಂತ ಮಾಡ್ತಿರ್ತಾರೆ. ಸೊ ನಮ್ಗೆ ಹಂಗೆ ಬೇಕು. ಹೌದು. ಬಟ್ ಯು ಡೋಂಟ್ ಬಿಲೀವ್ ಇನ್ ರಿಲೇಶನ್ಶಿಪ್ಸ್? ಆ ಥರ ಅಲ್ಲ, ನಾನು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ, ಸೊ ಹಾಗಾಗಿ ಅದ್ರ ಬಗ್ಗೆ ಜಡ್ಜ್ ಮಾಡಿ. ಒಂದು ಕರೆಕ್ಟು ಯಾವ್ದ್ರಲ್ಲ ನೋಡಿದೆಪ್ಪ, ಕರೆಕ್ಟು ಇವರಂತೂ ರಿಲೇಶನ್ಶಿಪ್ ಎಕ್ಸಾಕ್ಟ್ ಚೆನ್ನಾಗಿ ಹೇಳ್ಬಿಟ್ಟಿದ್ದಾರೆ. ನಾನು ವೇಸ್ಟ್ ಸರ್. ಸುಕೃತ ನಾಗ್ ಅವ್ರದ್ದು ರಿಲೇಶನ್ಶಿಪ್ ಬಗ್ಗೆ ನಿಮ್ದು ಟಾಪಿಕ್ ಲೆಕ್ಚರ್ ನೋಡಿದೀರಾ ನೀವು? ಮಾಹಿತಿ ನೋಡಿದೀರಾ ನೀವು? ನೋಡ್ದೆ. ನಾನು ಗಾಬರಿ ಆಗ್ಬಿಟ್ಟೆ. ನಾನು ಗಾಬರಿ ಆದೆ ಸರ್. ತುಂಬಾ ಕಲಿಯೋದಿದೆ ಅವಳಿಂದ. ಅವಳಿಂದ ಕಲಿಯೋದಿದೆ. ತುಂಬಾ ಗೊತ್ತಿತ್ತು, ಗೊತ್ತಿರಲಿಲ್ಲ. ಈ 3 ಜನದಲ್ಲಿ ಯಾರ್ದು ಕೇಳ್ಬೇಕು ಈ ಥರದ್ದೆಲ್ಲ ಅಂದ್ರೆ ಸತ್ವಯುತ ಮಾತುಗಳು ಅಂತೀವಲ್ಲ, ಅಂದ್ರೆ ಬದುಕನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಇದನ್ನ ಇನ್ನೊಬ್ಬರಿಗೆ ಹೇಳೋಕ್ ಸಾಧ್ಯ, ಅದು ಕನ್ವಿನ್ಸಿಂಗ್ ಆಗಿ ಹೇಳೋಕ್ ಸಾಧ್ಯ. ನಿಮ್ಮನ್ನ ಪಡೆಯೋಕೆ ಯಾರೋ ಪುಣ್ಯ ಮಾಡಿರ್ಬೇಕು. ನಿಜ ಹೇಳ್ತೀನಿ. ಇವತ್ತು ರೆಕಾರ್ಡ್ ಮಾಡ್ತಿದೀವಲ್ಲ ನಾವು ಈ ಗ್ಯಾಂಗ್ ಸ್ಟಾರ್ಸ್ ಶೋನ, ಈ ಟೈಮಲ್ಲಿ ಒಂದು ಸೆಲೆಬ್ರೇಷನ್ ಇದೆ. ಯಾಕೆಂದ್ರೆ ಒಬ್ಬರು ಬರ್ಡೇ. ಹೌದು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಸುಕೃತ, ಹ್ಯಾಪಿ ಬರ್ಡೇ ಟು ಯು. Thank you so much. Means a lot. Of course. So sweet. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ, ಎಂದು ಹೀಗೆ ಇರಲಿ ಹರ್ಷ ಹರ್ಷ, ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯು. ಪ್ಲೀಸ್ ಅತ್ತ ನಿಮ್ಮದು ಯಾವಾಗಲೂ ಅಷ್ಟೇ, ಅಂದರೆ ಒಂದು ಸೆಲೆಬ್ರೇಷನ್ ಅಂತ ನೀವು ಎಲ್ಲ ಜೊತೆ ಆಗ್ಬಿಡ್ತೀರ, ಅದು ಎಂಥದೇ ಇರಲಿ. ದಟ್ ಮೇಕ್ಸ್ ಯಾವಾಗಲೂ ಫ್ರೆಂಡ್ಶಿಪ್ ಸ್ಪೆಷಲ್ ಅಲ್ಲ ಯಾವಾಗಲೂ. ಎಂಥದ್ದೇ ಆಗಲಿ ಬ್ರೋ, ಕಮಿಟ್ಮೆಂಟ್ ಇಸ್ ಎ ಕಮಿಟ್ಮೆಂಟ್ ಅನ್ನೋರು ಯಾರಿದ್ರಿ? ಇವಳೇ ಸರ್. ಗುಡ್ ಅಲ್ವಾ ಅದು? ಹೌದು. ಆದರೆ ಒಂದೊಂದ್ಸಲ ಯಾವುದಕ್ಕೆ ನಾವು ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕು
ಅನ್ನೋದು ಒಂದೊಂದು ಸಲ ನಾವು ಅದನ್ನು ಯೋಚನೆ ಮಾಡಬೇಕಾಗತ್ತೆ. ಯಾವಾಗಲೂ ಇವು ಕೆಲಸ ಹೌದು, ಕೆಲಸ ಎಲ್ಲರಿಗೂ ಇದೆ. ಕೆಲಸ ಅಂದರೆ ಕೆಲಸ ಮಾಡೋದಕ್ಕೂ ಕೆಲಸನ ಹೊರೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಇವಳು ಯಾವಾಗಲೂ ಹೊರ್ತಾಳೆ. ಸೊ ನಾನು ಹೊರ್ತೀನಿ, ಅದು ನಾನು ಹೇಳ್ತಿದ್ದೀನಿ ಅಂದರೆ ನಾನೇನು ತುಂಬ ಆರಾಮಾಗಿ ಅಂತ ಎಲ್ಲ ಏನಿಲ್ಲ. ಕೆಲಸ ಅಂತ ಬಂದಾಗ ನನ್ನ ಪಾಲಿಗೆ ಇರೋದನ್ನು ನಾನು ಹೊರೋದ್ರಲ್ಲಿ ಅರ್ಥ ಇದೆ. ಇವಳು ಬೇರೆಯವ್ರದನ್ನೆಲ್ಲ ಹೊರಗೆ ಟ್ರೈ ಮಾಡ್ತಿರ್ತಾಳೆ. ಅದನ್ನು ನಾವು ಯಾವಾಗಲೂ ಹೇಳ್ತಿರ್ತೀವಿ, ಇಲ್ಲ ಪಾಪ ನಿನಗೆ ನಿನ್ನದೇ ಆದ ಕೆಲಸ ಇದೆ. ಆವಾಗ ನೀನು ಯೋಚನೆ ಮಾಡಬೇಕು. ನೀನು ಬಿಡುವಿದ್ದಾಗ ನೀನು ಇನ್ನೊಬ್ಬರಿಗೆ ಏನು ನಿನ್ನ ಎನರ್ಜಿ, ನಿನ್ನ ಟೈಮ್ ಎಲ್ಲನೂ ಕೊಡೋದ್ರಲ್ಲಿ ಅರ್ಥ ಇದೆ ಅಂತ ನಾವು ಯಾವಾಗಲೂ ಹೇಳ್ತಿರ್ತೀವಿ. ಸೊ ಹೆಚ್ಚು ಇದಕ್ಕೆ ಆ್ಯಪ್ಟ್ ಆಗೋಳು ಇವಳೇನೆ. ಯಾವುದನ್ನು ಬಿಟ್ಕೊಡೋಕೆ ಇಷ್ಟಪಡಲ್ಲ ನಾನು. ಹರ್ಟ್ ಆಗುತ್ತೆ ಅನ್ನೋದು ನಾನು ಫಸ್ಟ್ ಥಿಂಗ್ ನಂಗೆ ಅದು ಬಂದ್ಬಿಡುತ್ತೆ. ಅವ್ರು ಹರ್ಟ್ ಮಾಡ್ಕೋತಾರೆ, ನನ್ನಿಂದ ಹರ್ಟ್ ಆಗಬಾರ್ದು. ಇನ್ನೊಂದು ಜವಾಬ್ದಾರಿ ತಗೊಂಡಿದ್ದೀನಿ, ಅದನ್ನು ನಿಭಾಯಿಸೋಣ, ಇದನ್ನು ನಿಭಾಯಿಸೋಣ ಅಂತ ಎರಡೆರಡನ್ನೂ ನಾನು ಒಂದೇ ಸರಿ ಯೋಚನೆ ಮಾಡ್ತೀನಿ. ಬಟ್ ಯಾವಾಗಲೂ ಅನ್ಸಿಲ್ವಾ ಬೀಯಿಂಗ್ ಗುಡ್ ಇಸ್ ವೆರಿ ಬ್ಯಾಡ್ ಅಂತ? ಅನ್ಸಿದೆ ಸರ್, ತುಂಬಾ ಅನ್ಸಿದೆ. ಎಸ್, ತುಂಬಾ ಒಳ್ಳೆಯವರಾಗಿರೋದು ಕೂಡ ಕೆಟ್ಟದ್ದು ಅಂತ. ಹೌದು ಅದು ಬಹುಶಃ ಎಲ್ಲರಿಗೂ ಅನ್ಸಿರುತ್ತೆ. ನೀವೆಲ್ಲ ಒಂದು ಫೇಸ್ ನ ಬಂತು, ಹೌದು, ಕ್ರಾಸ್ ಮಾಡಿದ್ವಿ, ದಾಟಿ ಬಂದಿದ್ದೀವಿ. ಹಾಗಾಗಿ ಎಲ್ಲರಿಗೂ ಆ ಫೀಲ್ ಇದ್ದೇ ಇದೆ. ಇದೆ. ಅದಕ್ಕೆ ನೀವೆಲ್ಲ ಹಿಂಗ್ ಜಾಯ್ನ್ ಆಗ್ಬಿಟ್ರಿ. ನಿಮ್ಗೆ ಈ ಕೃಷ್ಣ ವರ್ಣವನ್ನ ಇರೋದು ತುಂಬಾ ಗುಡ್ ಯಾವಾಗಲೂ. ಆದರೆ ಇದು ಮೇಕಪ್ ಇದು ಅನ್ನಿಸುವಷ್ಟರ ಮಟ್ಟಿಗೆ ವಿಜಯಲಕ್ಷ್ಮಿ ಕಂಡದ್ದು ನಮಗೆ. ಆದರೆ ಆಕೆ ರಿಯಲ್ ಆಗಿ ಆಗಿದ್ದಾರೆ ಅನ್ನೋದಿದೆಯಲ್ಲ, ಅದು ನಿಮಗೆ ಕನ್ನಡಿ ಮುಂದೆ ನಿಂತಾಗ ದೇವರೇ ಥ್ಯಾಂಕ್ ಯು ನಾನು ಹಿಂಗಿದ್ದೀನಿ ಅನಿಸುತ್ತಾ? ಸ್ಟಾರ್ಟಿಂಗಲ್ಲಿ ಇಲ್ಲ ದೇವರೇ ನಾನು ಹಂಗಿರ್ಬೇಕಾಗಿತ್ತು ಅಂತ ಒಂದಷ್ಟು ಫೇಸ್ ಮಾಡಿದ್ರ? ಹಾಂ ಸರ್, ಹೌದು. ನನ್ನಲ್ಲಿ ತುಂಬ ಇನ್ಸೆಕ್ಯೂರಿಟೀಸ್ ಇತ್ತು. ಯಾಕಂದರೆ ನಾನು ಕಾಲೇಜ್ ಡೇಸಿಂದ ನಾನು ಆಡಿಷನ್ಸ್ ಪ್ರತಿಯೊಬ್ಬರಿಗೂ ಗೊತ್ತು, ಆಡಿಷನ್ಸ್ ಅಟೆಂಡ್ ಮಾಡ್ತಿರ್ಬೇಕಾದ್ರೆ ನನ್ನನ್ನು ರಿಜೆಕ್ಟ್ ಮಾಡಿರೋದುಂಟು. ನನಗೆ ಒಂದು ಕಡೆ ನನ್ನ ಕುಗ್ಗಿಸ್ತಿತ್ತು, ಆ ಮೊಮೆಂಟ್ ನನ್ನ ಕುಗ್ಗಿಸ್ತಿತ್ತು. ನಂತರ ಎಷ್ಟೋ ಜನ ಹೆಣ್ಮಕ್ಳು ಕುಗ್ಗುತ್ತಿದ್ದಾರೆ. ಈಗ ಅದರಿಂದ ಸ್ವಲ್ಪ ಹೊರಗಡೆ ಬಂದಿದೆ, ಆ ಜಗತ್ತು ಸ್ವಲ್ಪ ಚೇಂಜ್ ಆಗಿದೆ. ಬಟ್ ಆ ಒಂದು ಸ್ಟೇಜ್ ಇತ್ತಲ್ವಾ, ಆ ಒಂದು ಸ್ಟೇಜಲ್ಲಿ ಈ ಥರ ಇರೋರು ಅಲ್ಲಿಗೆ ಲಾಯಕ್ಕಿಲ್ವಾ? ನಮ್ಗಲ್ಲಿ ಪ್ಲೇಸ್ ಇಲ್ವಾ? ಅಲ್ಲಿ ಜಸ್ಟ್ ಗ್ಲ್ಯಾಮರ್, ಫೇರ್ನೆಸ್, ಅದಕ್ಕೊಂದಕ್ಕೇನೇನಾ ಅಲ್ಲಿ ಪ್ಲೇಸ್ ಇರೋದು ಅನ್ನೋದು ಅನಿಸಿದುಂಟು. ಬಟ್ ಯಾವಾಗ ಅದು ಮೀರಿ ನಿನ್ನ ಹಾರ್ಡ್ ವರ್ಕ್ ಇದೆ ಅಂತ ಗೊತ್ತಾಯಿತೋ ಆಗ ನಾನು ನನ್ನ ಪರ್ಸ್ಪೆಕ್ಟಿವ್ನ ನಾನು ಚೇಂಜ್ ಮಾಡಿಕೊಂಡೆ. ನೋ, ಅದಕ್ಕೆ ಮೀರಿ ಇದೆ, ನಿನಗೆ ಆದಂಥ ಒಂದು ಪ್ಲೇಸ್ ಸಿಗಬೇಕು ಅಂದರೆ ನೀನು ಕಷ್ಟಪಡಬೇಕು. ನಿನ್ನ ಕಷ್ಟ ಅಂದರೆ ಟ್ರೈ ಅಗೇನ್ ಅಂತಾರಲ್ಲ, 1-2 ಸರಿ ಆಗಿ ನೀನು ಅಲ್ಲಿ ಕುಗ್ಗೋಕ್ಕಿಂತ ಟ್ರೈ ಮಾಡ್ತೇನೆ ಇರು, ನಿನಗೆ ಆದಂಥ ಒಂದು ಪಾತ್ರ ಸಿಗಬಹುದು. ಅಲ್ಲಿವರೆಗೂ ಬಿಡಬೇಡ ಅನ್ನೋ ಒಂದು ಛಲ ನನ್ನಲ್ಲಿ ಉಟ್ಕೊಳ್ತು. ನಾನು ದೇವ್ರ ಹತ್ರ ಬೈದಿದ್ದುಂಟು, ನಾನು ದೇವ್ರಿಗೆ ಯಾಕೆ ಅಂತ ಬೈಕೊಂಡಿದ್ದುಂಟು. ಹೌದು, ಅದು ತಪ್ಪು. ನಾನು ಈಗ ನನ್ನ ಬಣ್ಣನ ನನ್ನ ಸರ್ ನಾನು ಪ್ರೀತಿ ಮಾಡ್ತೀನಿ, ಇದರಿಂದನೇ ನನಗೆ ಅನ್ನ ಸಿಕ್ಕಿತ್ತು. ಯಾಕಂದ್ರೆ ಆ ಬಣ್ಣ ಬದುಕು ಕೊಟ್ಟಿದೆ. ಹೌದು ಸರ್, ಹೌದು. We all can sense on your eyes here. Nice. ಎಸ್, ಅದಂತೂ ನಿಜ. ಎಷ್ಟು ಕುಗ್ಗಿದ್ನೋ ಅಷ್ಟೇ ಖುಷಿಪಟ್ಟೆ ನಾನು. ಆ ಡೇಸ್ನ ನೆನೆಸ್ಕೊಂಡು ನಾನು ಖುಷಿ ಪಡ್ತೀನಿ. ಈಗ ನಮ್ಮ ಮನಸ್ಥಿತಿನಲ್ಲಿ ಇರುತ್ತೆಲ್ಲನೂ. ಅದರಿಂದ ದಯವಿಟ್ಟು ಹೊರಗೆ ಬನ್ನಿ. ಯಾರ್ಯಾರು ಅದರಿಂದ ಸಫರ್ ಮಾಡ್ತಿದ್ದೀರೋ ದಯವಿಟ್ಟು ಹೊರಗೆ ಬನ್ನಿ. ಆ ಇನ್ಸೆಕ್ಯೂರಿಟೀಸ್ ಇರುತ್ತೆ. ನಾನು ದಪ್ಪ ಇದ್ದೀನಿ, ಸಣ್ಣ ಇದ್ದೀನಿ, ನಾನು ಕಪ್ಪಗಿದ್ದೀನಿ, ಬೇರೆ ಬೇರೆ ಥರ ಪರ್ಸ್ಪೆಕ್ಟಿವ್ಸ್ ಇರುತ್ತೆ ನಿಮ್ಮಲ್ಲೇ. ಅದನ್ನೆಲ್ಲ ಬಿಟ್ಟು ನಿಮ್ಮ ಹಾರ್ಡ್ ವರ್ಕ್ ಅದು ಪ್ರೂವ್ ಮಾಡುತ್ತೆ ನೀವೆಲ್ಲಿರಬೇಕು ಅನ್ನೋದನ್ನ. ಸೊ ಪ್ಲೀಸ್ ಟ್ರೈ, ಕಷ್ಟಪಡಿ ಅಂತಷ್ಟೇ. ನಾನು ಇವಾಗ ಯಾರೇ ಬಂದರೂ ಸರ್, ಎಷ್ಟೋ ಜನ ನನಗೆ ಪರ್ಸ್ನಲಾಗಿ ಲಕ್ಷಣ ಬಂದಾಗ ಎಷ್ಟೋ ಜನ ನಂಗೆ ಮೆಸೇಜ್ ಮಾಡಿದ್ದಾರೆ. ಒಂದು ಮಕ್ಕಳ ತಾಯಂದರು ಸಹ, ನಾನು ಈ ಬಣ್ಣ ಇದ್ದಿದ್ದರಿಂದ ನಾನು ಏನೋ ನನ್ನಲ್ಲಿ ಎಷ್ಟೋ ಕನಸುಗಳಿತ್ತು ಮೇಡಮ್, ಅದನ್ನೆಲ್ಲ ಬಿಟ್ಟು ನಾನು ಮದುವೆ ಆದೆ, ಈಗ ಮಗು ಮಾಡ್ಕೊಂಡಿದ್ದೀನಿ. ನಿಮ್ಮನ್ನು ನೋಡಿದ್ರೆ ನನಗೆ ನಾನು ನಿಮ್ಮ ಜಾಗದಲ್ಲಿ ಇರಬೇಕಿತ್ತು, ನಾನು ಆ ಕನಸನ್ನ ನೆನೆಸ್ಕೋತಿದ್ದೀನಿ, ನಾನು ಕಷ್ಟಪಡಬೇಕಿತ್ತು ಅಂತೆಲ್ಲ ಹೇಳ್ಕೊಂಡಿದ್ದು ಉಂಟು. ಸೊ ಆ ಥರ ಎಷ್ಟೋ ಜನ ಇದ್ದಾರೆ ಸರ್. ದಯವಿಟ್ಟು ಅದನ್ನೆಲ್ಲ ಬಿಟ್ಟು ನೀವು ಕಷ್ಟಪಡಿ ಅಂತಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಯಾವುದು ಈಸಿಯಾಗಿ ಸಿಗಲ್ಲ. ಯಪ್ಪ, ನಿಮ್ಮ ಕಣ್ಣುಗಳೆಲ್ಲ ತುಂಬಾ ಶಾರ್ಪು. ನಮಗೆ ಒಂಥರ ಅನ್ಸ್ಬಿಡುತ್ತೆ ಎದುರುಗಡೆ ಕೂತಿರೋರಿಗೆ. ತುಂಬಾ ಮಾತಾಡ್ತೀರಿ ಕಣ್ಣಲ್ಲಿ ನೀವುಗಳೆಲ್ಲ. ಲೆಟ್ಸ್ ಗೋ. ನಮಗೆ ಗಿರ್ಜಾ ಬರೋ ತನಕ ನೀವು ಯಾರು ಗೊತ್ತೇ ಇಲ್ಲ. ನಿಮ್ಮನ್ನ ಅಷ್ಟು ಈಸಿಯಾಗೂ ಒಳಗೆ ತಗೊಂಡಿಲ್ಲ.
ಎಸ್ ಹೌದು. ಐ ಥಿಂಕ್ ನಮ್ಗೆ ಗೊತ್ತಿರೋ ಹಾಗೆ ದುನಿಯಾ ವಿಜಯ್ ಅವರು ತುಂಬಾ ಆ ಜಾಗಕ್ಕೆ ದೊಡ್ಡವ್ರನ್ನ ನೋಡ್ಬಿಟ್ಟಿದ್ರು. ಇನ್ಯಾರ ಆಪ್ಷನ್ಸ್ಗಳಿದ್ರು. ಹೌದು. ಸೊ ಒಂದು ಭೀಮಾ ಸಿನಿಮಾ ಕ್ಯಾನ್ ಚೇಂಜ್ ಬದುಕು ಆಫ್ ಪ್ರಿಯಾ. ಎಸ್ ಸರ್, ನಾನು ಇದನ್ನು ತುಂಬ ಕಡೆ ಹೇಳಿದ್ದೀನಿ. ಈ ಒಂದು ರೆಕಗ್ನೈಸೇಷನ್ ನನಗೆ ಸಿಗೋದಕ್ಕೆ ನಾನು ಕಾದಿದ್ದು 16ರಿಂದ 17 ವರ್ಷ. ಸೊ ನಾನು ರಂಗಭೂಮಿ ಎಂಟ್ರ್ ಆದಾಗ 2007 2008 ನಾನು ರಂಗಭೂಮಿ ಎಂಟ್ರ್ ಆದಾಗ ಅಂದರೆ ನನಗೆ ನಾನು ರಜಾ ಮಜಾ ಸಮ್ಮರ್ ಕ್ಯಾಂಪ್ ನಡೆಯುತ್ತೆ, ಅಲ್ಲಿ ನಾನು ವಾಲಂಟಿಯರ್ ಆಗಿ ಬಂದಿದ್ದು. ಅಂದರೆ ನಾನು ಸಮ್ಮರ್ ಕ್ಯಾಂಪ್ಗೆ ಇದಾಗಿ ಬರಲಿಲ್ಲ, ಅಷ್ಟು ಸಣ್ಣವಳು ಇರಲಿಲ್ಲ. ನಾನು PU ಮುಗಿಸಿದ್ದೆ, ನಾನು ವಾಲಂಟಿಯರ್ ಆಗಿ ಜಾಯ್ನ್ ಆಗಿದ್ದು. ಅದು ನನಗೆ ಐಡಿಯಾ ಇರಲಿಲ್ಲ ಈ ಥರ ಎಲ್ಲ. ನಾನು ಒಂದು ಸ್ವಲ್ಪ ನನ್ನ ಬೇರೆ ಹೆಲ್ತ್ ಇಶ್ಯೂಸು, ಪರ್ಸ್ನಲ್ ಇಶ್ಯೂಸ್ಗಳಿತ್ತು. ಅಮ್ಮ ಅದರಿಂದ ಎಲ್ಲ ಆಚೆ ಬರಲಿ ಅಂತ, ಅಂದರೆ ನಾನು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದೆ, ಹಾಡ್ತಿದ್ದೆ, ಡ್ರಾಯಿಂಗ್ ಮಾಡ್ತಿದ್ದೆ, ಕ್ರಾಫ್ಟ್ ವರ್ಕ್ಸ್ ಮಾಡ್ತಿದ್ದೆ. ಸೊ ತುಂಬ ಪೇಷನ್ಸ್ ಇದೆ ನನ್ನಲ್ಲಿ ಅಂತ ಎಲ್ಲರೂ ನೋಡಿರೋ. ಸೊ ಅವ್ರಿಗೆ ನಮ್ಮಮ್ಮಂಗೆ ನಾನು ಯಾವಾಗಲೂ ನಮ್ಮಮ್ಮಂಗೆ ಒಂದು ಟೀಚರ್ ಮೆಟೀರಿಯಲ್ ಕಾಣಿಸ್ತಾ ಇದೆ. ನಮ್ಮ ತಾಯಿ ಕೂಡ ಟೀಚರು. ಸೊ ನನಗೆ ಇದೆಲ್ಲ ಟ್ಯಾಲೆಂಟ್ ಇದ್ದಿದ್ದರಿಂದ ಅಮ್ಮ ಕರ್ಕೊಂಬಂದಿದ್ದು ನಟನಕ್ಕೆ. ನಮ್ಮಮ್ಮಂಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ನಾನು ಇಡೀ ಜನ್ಮ ಅವಳಿಗೆ ತಾಯಿ ಋಣಕ್ಕಿಂತ ಗುರು ಋಣನೂ ಹೊತ್ತುಬಿಟ್ಟಿಯಾಳು ಅವಳು. ಸೊ ಎಲ್ಲ ನಾನು ಏನೇನು ತೀರಿಸ್ಬೇಕು ಗೊತ್ತಿಲ್ಲ ನನ್ನ ತಾಯಿಗೆ. ಸೊ ಅಲ್ಲಿಂದ ನನ್ನದೊಂದು ಕಲಾವಿದೆಯ ಜರ್ನಿ ಶುರುವಾಗುತ್ತೆ. ನಾನು ವರ್ಕ್ ಮಾಡೋಕ್ಕೆ ಅಂತ ಸೇರ್ಕೋತೀನಿ, ಮಕ್ಕಳನ್ನ ನೋಡ್ಕೊಳ್ಳೋದು. ಬಟ್ ನನ್ನಲ್ಲಿ ಒಂದು ನಾಟಕ ನೋಡಿ, ಅದು ಅಗ್ನಿ ಮತ್ತು ಮಳೆ ಅಂತ ಅಂದ್ಬಿಟ್ಟು ಅದು ನೋಡಿ ನಾನು ಕಂಪ್ಲೀಟ್ ಕಳೆದು ಹೋಗ್ತೀನಿ. ಅಲ್ಲಿಂದ ನನ್ನ ಜರ್ನಿ ಶುರುವಾಗುತ್ತೆ. ಅವಮಾನ ಎಲ್ಲ ಕಡೆ ಇದೆ, ಅದನ್ನು ಹೇಳ್ತಾ ಹೋದರೆ ಬಹುಶಃ ನನ್ನ ಒಂದು ಲೈಫ್ನಲ್ಲಿ ಇದು ಪುಸ್ತಕ ಮಾಡಬೇಕಾಗುತ್ತೆ. ಸೊ ಕೆಲವೊಂದು ಅವಮಾನಗಳು ಅಥವಾ ಒಳ್ಳೆ ಪಾತ್ರಗಳು ಯಾವಾಗಲೂ ಹುಡ್ಕೊಂಡು ಬರಬೇಕಾಗಿತ್ತಲ್ವಾ ನಿಮಗೆ? ಹೌದು. ನಾನು ಮಾಡ್ತಿದ್ದಿದ್ದು ಅಷ್ಟು ನಾಟಕಗಳಲ್ಲಿ ನಾನು ಲೀಡ್ ಮಾಡ್ತಿದ್ದೆ. ಸೊ ನನಗೆ ಅದೊಂದು ಮಂಡ್ಯ ರಮೇಶ್ ಸರ್ ಎಷ್ಟು ಚೆನ್ನಾಗಿ ತಿದ್ದಿ ತೀಡಿ ನನ್ನ ಬ್ಯಾಚಲ್ಲಿ ಇದ್ದವ್ರನ್ನೆಲ್ಲರನ್ನೂ ತುಂಬ ಒಳ್ಳೆಯ ಗುರು ನಮಗೆ ಅವರು. ಆ್ಯಕ್ಚುಲಿ ಅಂದರೆ ನನ್ನಲ್ಲಿ ಎಷ್ಟೋ ಉಚ್ಚಾರ ದೋಷಗಳಿದ್ವು. ನಾನು ಮಾತಾಡುವಾಗ ಗೊತ್ತಿಲ್ಲದೆ ಹೆಂಗೆಂಗೋ ಮಾತಾಡ್ಬಿಡ್ತಿದ್ದೆ. ಆಮೇಲೆ ನನಗೆ ಪ್ರೆಸೆಂಟಬಲ್ ಆಗಿ ಇರೋದನ್ನು, ಮಾತಾಡೋದನ್ನು, ಆ ಸ್ಟೇಜ್ ಫಿಯರ್ನೆಸ್ನ ಹೋಗಿಸಿದ್ದು ಎಲ್ಲ ನನಗೆ ನನ್ನ ಗುರುಗಳಿಂದ ಬಂದಿದ್ದು. ಸೊ ನಾನು ಎಲ್ಲ ನಾಟಕಗಳು ಲೀಡ್ ಮಾಡ್ತಿದ್ದೆ. ಅಲ್ಲಿಂದ ಬೆಂಗಳೂರಿಗೆ ಶಿಫ್ಟ್ ಆಗ್ತೀನಿ. ಬೆಂಗಳೂರಿಂದ ನಂದೊಂದು ಇದ್ರದ್ದು ಶುರುವಾಗುತ್ತೆ, ಸ್ಕ್ರೀನ್ ಒಂದು ನಂಟು ಶುರುವಾಗುತ್ತೆ, ಸ್ಮಾಲ್ ಸ್ಕ್ರೀನಿಂದ ಶುರುವಾಗುತ್ತೆ. ಅದು ಎಲ್ಲದಕ್ಕೂ ಮೊದಲು ತುಂಬ ವರ್ಷದ ಹಿಂದೆ ಯಾವಾಗಂತ ನನಗೆ ಮರ್ತು ಹೋಗ್ಬಿಟ್ಟಿದೆ. ನನ್ನ ಫಸ್ಟ್ ರಿಜೆಕ್ಷನ್ ಆ್ಯಕ್ಚುಲಿ ನಂಗೆ ರಂಗಭೂಮಿಲಿ ರಿಜೆಕ್ಷನ್ ಆಗಿಲ್ಲ. ರಂಗಭೂಮಿಲಿ ನನಗೆ ಪಾತ್ರ ಸಿಗೋದಕ್ಕೆ ನಾನು 2ರಿಂದ 2.5 ವರ್ಷ ಕಾದಿದ್ದೀನಿ. ಅಂದರೆ ಅಲ್ಲಿ ಹೋಗ್ತಿದ್ದ ಹಾಗೆ ನಿನಗೆ ಟ್ಯಾಲೆಂಟ್ ಇದೆಯಾ ಅಥವಾ ನಿನಗೆ ಮಾತಾಡೋಕೆ ಬರುತ್ತಾ, ನೀನು ಚೆನ್ನಾಗಿ ಓದ್ತೀಯಾ, ಚೆನ್ನಾಗಿ ಕಾಣಿಸ್ತೀಯಾ, ಅದೆಲ್ಲ ಇಂಪಾರ್ಟೆಂಟು. ನೀನು ಇಲ್ಲಿ ಉಳಿಯೋಕ್ಕೆ ಲಾಯಕ್ಕಿದೆಯಾ ಅನ್ನೋ ಪರೀಕ್ಷೆ ನಡೆಯುತ್ತೆ. ನಾನು ಗಟ್ಟಿನ ಜೊಳ್ಳ ಅನ್ನೋ ಪರೀಕ್ಷೆ ನಡೆಯುತ್ತೆ. ಸೊ ಅಲ್ಲಿ ಗೆದ್ರೆ ಎಲ್ಲಿ ಬೇಕಾದ್ರೆ ಗೆಲ್ಬಹುದು. ಹೌದು ನಮ್ಮನ್ನು ಕಾಯಿಸ್ತಿದ್ರು, ಕೆಲಸಗಳು ಕೊಡ್ತಿದ್ರು. ನಾನು ಕಸ 2.5 ವರ್ಷ ನಾನು ಕಸ ತೆಗೆದೆ, ಪಾತ್ರೆಗಳು ಉಜ್ಜಿದೆ, ಇದು ಏನದು ಎಲ್ಲರಿಗೂ ಕಾಫಿ ಕೊಡೋದು, ಕಾಫಿ ಲೋಟ ತೆಗೆಯೋದು, ರಿಹರ್ಸಲ್ಗೆ ಬರೋಕ್ಕೆ ಮುಂಚೆ ಬ್ಲಾಕಿಂಗ್ ಜಾಗನೆಲ್ಲ ಕ್ಲೀನ್ ಮಾಡೋದು, ಎಲ್ಲರೂ ಹೋದ್ಮೇಲೆ ಒಂದ್ಸಲ ಕ್ಲೀನ್ ಮಾಡೋದು, ಎಲ್ಲ ಬರೋಕ್ಕಿಂತ ಮುಂಚೆ ಕ್ಲೀನ್ ಮಾಡೋದು, ಮೇಕಪ್ ರೂಮ್ನೆಲ್ಲ ಕ್ಲೀನ್ ಮಾಡೋದು, ಯಾರಿಗೆ ಏನು ಬೇಕು ಎಲ್ಲನೂ ತಂದು ಕೊಡೋದು, ಕರೆಕ್ಟಾಗಿ ಹೌದೌದು ಸ್ಕ್ರಿಪ್ಟ್ ಇಟ್ಕೊಂಡು ಪ್ರಾಂಪ್ಟಿಂಗ್ ಕುತ್ಕೊಳ್ಳೋದು, ಅವ್ರು ಕರೆಕ್ಟಾಗಿ ಹೇಳ್ತಿದ್ದಾರೆ. ಸೊ ಎಷ್ಟು ಒಳ್ಳೆ ಕಲಿಕೆ ಇದು ಅಂದರೆ ಆ ಪೊಸಿಷನ್ ಇದೆಯಲ್ಲ, ಆ ಕೆಲಸ ಮಾಡೋ ಪೊಸಿಷನು, ಎಲ್ಲರ ಡೈಲಾಗ್ಸು ನನಗೆ ಬಾಯಲ್ಲಿ ಇರ್ತಿತ್ತು. ಯಾಕೆಂದರೆ ನಾನು ಎಲ್ಲರ ಡೈಲಾಗ್ನು ನೋಡ್ಕೊತಾ ಇದ್ದೆ. ಇಡೀ ಸ್ಕ್ರಿಪ್ಟ್ ನನಗೆ ನನ್ನ ಹೃದಯದಲ್ಲಿ ಕೂರ್ತಿತ್ತು. ಸೊ ನನ್ನ ಹಂಗೆ ಶುರುವಾಗಿದ್ದು, ಹಿಂಗೆ ಸಿಕ್ಕಿದ್ದಲ್ಲ ನನಗೆ. ಯಾರು ಪ್ರೋ ಆಕ್ಟಿವ್, ಯಾರು ಬಟ್ ನಾನು ಒಪ್ಕೋತೀನಿ ಸರ್, ನಾನಿಲ್ಲ. ಅಂದ್ರೆ ನಾನು ಕೆಲಸ ಇದ್ರೆ ಆಕ್ಟಿವ್, ಇಲ್ಲ ಅಂತಂದ್ರೆ ಸೆನ್ಸಿಬಲ್. ಯಾರು ಮೋಸ್ಟ್ ಸೆನ್ಸಿಬಲ್? ಸೊ ವೆರಿ ಸೆನ್ಸಿಬಲ್. ಸ್ವಲ್ಪ ಅಲ್ಲ, ತುಂಬಾ. ಶಿ ಇಸ್ ವೆರಿ ಸೆನ್ಸಿಟಿವ್ ಅಂಡ್ ಸೆನ್ಸಿಬಲ್. ಯಾರು ಅಳುಗುಂಜಿ? ಯಾರು ಅಂದ್ರೆ ಸಣ್ಣ ತಗೊಂಡು ಈಗ ನೀವು 4 ಜನ ಒಂದ್ ಸೀರಿಯಲ್ ಇದ್ರ ಅಲ್ವಾ? ಅದಾದ್ಮೇಲೆ ತುಂಬಾ ವರ್ಷ ಆಗೋಯ್ತು ಆಕ್ಚುಲಿ. ಬಟ್ ಇದನ್ನ ಕ್ಯಾರಿ ಮಾಡಿದಿರಲ್ಲ ನೀವು, ಅದು ಇಂಪಾರ್ಟೆಂಟ್. ನನಗೆ ಐ ಸ್ಟಿಲ್ ರಿಮೆಂಬರ್ ಒನ್ ವಿಡಿಯೋ ಆಫ್
ಪ್ರಿಯಾಗೆ ಅವಕಾಶ ಸಿಗುತ್ತೆ ಸಿನಿಮಾದಲ್ಲಿ, ಅದನ್ನು ಇವರೆಲ್ಲರೂ ಸೆಲೆಬ್ರೇಟ್ ಮಾಡ್ತಾರೆ. ಪ್ರಿಯಾ ತುಂಬ ಎಮೋಷ್ನಲ್ ಆಗ್ತಾರೆ. ಐ ಫೆಲ್ಟ್ ಸೋ ಗುಡ್, ಸೋ ಹಾರ್ಟ್ ಫೆಲ್ಟ್ ಒಂದು ವಿಡಿಯೋ. ಆಕೆ ತುಂಬ ಹತ್ತು ಬಿಡ್ತಾರೆ ನೀವೆಲ್ಲ ಸೆಲೆಬ್ರೇಟ್ ಮಾಡೋದು ನೋಡಿ. ಅಂದರೆ ಆ ಗಳಿಗೆಗೋಸ್ಕರ ನನ್ನ ಟೀಮ್ ಕಾಯ್ತಾ ಇತ್ತು, ನನ್ನ ಫ್ಯಾಮಿಲಿ. ನೀವೆಲ್ಲ ಫ್ಯಾಮಿಲಿ ಅಲ್ಲ? ನಮ್ ಗ್ರೂಪ್ ಬೆಸ್ಟ್ ಥಿಂಗ್ ಏನಂದ್ರೆ ಒಬ್ರ ಮೇಲೆ ಒಬ್ರು ಹೊಟ್ಟೆ ಕಿಚ್ಚಿಲ್ಲ. ಒಬ್ರು ಸಕ್ಸಸ್ ನ ಒಬ್ರು ನಾವು ಅವ್ರಿಗಿಂತ ಜಾಸ್ತಿ ನಾವು ಸೆಲೆಬ್ರೇಟ್ ಮಾಡ್ತೀವಿ. ದಟ್ ಇಸ್ ವಾಟ್ ಇಸ್ ಅವ್ರಿಗೊಂದು ದೊಡ್ಡ ಪಾತ್ರ ಸಿಕ್ಕಿದೆ, ನಂಗೆ ಸಿಕ್ಕಿಲ್ಲ ಅಂತ ಯಾರು ಒಂದ್ಸರಿ ಫೀಲ್ ಆಗೋದು ಯಾರಿಗೂ ಇಲ್ಲ. ನಾವು ಖುಷಿ ಪಡ್ತೀವಿ, ಸಿಕ್ತಾ ಸೂಪರ್ ಬೇಬಿ ಮಾಡು ಖುಷಿನಲ್ಲಿ. ಇನ್ನೂ ಹೇಳ್ಬೇಕು ಅಂದ್ರೆ ಸಿಕ್ಕಿದ ತಕ್ಷಣ ನಾನು ರೀಸೆಂಟ್ ಅನುಭವ ಹೇಳ್ತೀನಿ ಸರ್. ಚಿಕ್ಕದಾಗ ಒಂದು ಚಿಕ್ಕ ಪ್ರಾಜೆಕ್ಟ್ ಮಾಡ್ತಿದ್ದೆ ನಾನು. ಆ ಒಂದು ಪ್ರಾಜೆಕ್ಟು ಶ್ರುತಿಗೆ ಮಾತ್ರ ಗೊತ್ತಿತ್ತು, ಇನ್ನೂ ಅದು ಹೊರಗೆ ಬರೋದು ಬೇಡ ಅಂತ ಅದನ್ನ ಹಾಗೆ ಇಟ್ಟಿದ್ದೆ. ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಇವಳಿಗೆ ಮಾತ್ರ ಅದು ಗೊತ್ತಾಯಿತು. ಅದಾಗಿ ನೆಕ್ಸ್ಟ್ ಮೊಮೆಂಟ್ ನಾವು ಹೊರಗಡೆಗೆ ಬರ್ತೀವಿ ಅಲ್ಲಿಂದ. ನನಗೇನು ಅನ್ನಿಸ್ತಿಲ್ಲ, ಇವಳು ದರ ಅಂತ ಬರ್ತಿದೆ, ಅವಳು ಕಣ್ಣಲ್ಲಿ ನೀರು ಕೊಡ್ತಿದ್ದಾಳೆ, ತಪ್ಕೋತಿದ್ದಾಳೆ. ಅವಳು ನನ್ನ ಖುಷಿ ಸೆಲೆಬ್ರೇಟ್ ಮಾಡ್ತಿದ್ದಾಳೆ. ಈ ತರ ಬಾಂಡಿಂಗ್ ಒಡ ಹುಡ್ದೋರು ಸಿಗಲ್ಲ ಹಿಂಗೆ, ಆಕ್ಚುಲಿ ಸಿಗಲ್ಲ. ಹೌದು ತುಂಬಾ ಈ ಥರದೊಂದು ಗ್ಯಾಂಗ್ ಸ್ಟಾರ್ಸ್ ಮಾಡಬೇಕು ಅಂದಾಗ ನನಗೆ ಕಂಡಿದ್ದೆ ನೀವುಗಳು. ಇದು ಯಾರಿಗೂ ಇವ್ರು 4 ಜನ ಇವರು ಭಯಂಕರ ಇದಾರಲ್ಲ ಈ ಟೀಮು. ನಂಗೆ ಇವು ಅಷ್ಟು ಈಸಿ ಇಲ್ಲ, ಇಷ್ಟು ಜನನ ಒಂದೇ ದಿನ ಒಂದೇ ಫ್ರೇಮಲ್ಲಿ ಒಂದೇ ಟೈಮ್ ತಂದು ಕೂರಿಸಿರೋದು. ಹೌದು. ಆಮೇಲೆ ಯೋಚನೆನೂ ನಮ್ದೆಲ್ಲ ನೀಟಾಗಿ ಮ್ಯಾಚ್ ಆಗುತ್ತೆ. ಒಬ್ರದ್ದು ನಾವ್ ನಿರ್ಧಾರ ಮಾಡಿದ್ರೆ ಎಲ್ಲದಕ್ಕೂ ನನ್ನೊಳಗೂ ಇದಾಯಿತು, ನನ್ನೊಳಗೂ ಯಾರ್ದು ಭಿನ್ನವಾಗಿ ಬೇರೆ ಬರಲ್ಲ ನಿರ್ಧಾರ. ಫ್ರಾಂಕ್ ಕ್ವಶನ್ ನಂದು, ಈ ಥರದ್ದೆಲ್ಲ ಇದ್ದಾಗ ಇನ್ಯಾರು ಆಚೆ ಇರೋರು ತಂದಿಡೋದು ಅದೆಲ್ಲ ನಡೆದಿಲ್ವಾ? ಅದು ನಾರ್ಮಲ್ ನಡೆಯುತ್ತೆ, ಆಗುತ್ತೆ. ಅಲ್ಲ ಬಟ್ ಆಗಿದ್ಯಾ ಅವ್ರ ಮೇಲೆ ನಿಮ್ಗೆ ಯಾರೋ ಬಂದು ಥರ್ಡ್ ಪಾರ್ಟಿ ಹೇಳಿರೋದು? ಡಿಫೆಂಡ್ ಮಾಡ್ತೀವಿ ನಾವು, ಬಿಟ್ಕೊಡಲ್ಲ. ಬೇಕಾದ್ರೆ ಸಪ್ರೇಟ್ ಆಗಿ ನಾವು ಕೂತ್ಕೊಂಡು ಏನಕ್ಕೆ ಹಿಂಗ್ ಮಾಡ್ದೆ, ನೀನ್ ಏನಕ್ಕೆ ಆತರ ಮಾತಾಡ್ಕೊಂಡ್ ಬಿಡ್ತೀವಿ. ಇನ್ನೊಬ್ರು ಮುಂದೆ ನಾವ್ ಯಾವತ್ತು ಬಿಟ್ಕೊಡಲ್ಲ. ನೀವ್ ಯಾರು ಜಗಳ ಆಡಿಲ್ವಾ? ಅಯ್ಯೋ ಜುಟ್ಟೊಂದು ಹಿಡ್ಕೊಂಡಿಲ್ಲ, ಫೋನಲ್ಲಿ ಆಗಿರೋದಕ್ಕೆ ಸಿಕ್ಕಿಲ್ಲ. ಇಲ್ಲ ಜಗಳ ಗಂಟಿ ಯಾರು? ಆಮೇಲೆ ನಾನು ಪ್ರಿಯಾ ಅದನ್ನ ಸಾಲ್ವ್ ಮಾಡೋದು ಕುತ್ಕೊಂಡು ತಲೆ ಮೇಲೆ ಎಲೆಕ್ಷನ್ ನಿಂತಿದ್ದೆ ಸರ್, ಅದೊಂದು ಅವಕಾಶ ಸಿಕ್ಕಿಲ್ಲ. ಕೇಳು ಸುಖಿ ಕೇಳು, ವಿಜಿ ಕೇಳು, ಕೇಳಕ್ಕೆ ರೆಡಿ ಕಿರ್ಚಾಡ್ತಿದ್ದೀನಿ ನಾನು. ಇದು ಇವರಿಬ್ರು ಒಂಥರ ಸಂಧಾನ ಮಾಡೋದು. ಯಾರಿಗೆ ತಾಳ್ಮೆ ಜಾಸ್ತಿ? ತುಂಬಾ ಶ್ರುತಿ ಪೇಷನ್ಸ್ ಇಸ್ ಪೇಷನ್ಸ್ ಲೈಕ್ ಎನಿಥಿಂಗ್. ಪ್ರಿಯಾ ಶ್ರುತಿ ಹೌದು. ನನಗೆ ತಾಳ್ಮೆ. ನಿಮ್ಮನ್ನೆಲ್ಲ ನೋಡಿ ಯಾರು ಈಗ ನೆಕ್ಸ್ಟ್ ಕೇಳಿಲ್ವಾ ನೀವು 4 ಜನ ಒಂದು ಫ್ರೇಮಿಗೆ ಬನ್ನಿ ಅಂತ, ಧಾರಾವಾಹಿಗೋ ಯಾವುದಕ್ಕೋ? ಕೇಳಿದೆ ಸರ್, ಆದಷ್ಟು ಬೇಗ ಕೇಳಿದ್ರೆ ನೀವು ಮೊದಲಿಗೆ ಆಗ್ತೀರಾ. ಅಫ್ಕೋರ್ಸ್ ಯಾರೋ ನಿರ್ದೇಶಕರು ಯೋಚನೆ ಮಾಡ್ತಿದ್ರೆ ನಿಮ್ದು ವಾಟ್ಸಪ್ ಗ್ರೂಪ್ ಇದೆ 4 ಜನದ್ದು? ಗ್ಯಾಲೆಂಟೈನ್ಸ್ ಅಂತ. ಏನಂತ? ವ್ಯಾಲೆಂಟೈನ್ಸ್ ಅಲ್ವಾ? ಓಕೆ, ಗ್ಯಾಲೆಂಟೈನ್ಸ್. ಕಷ್ಟ ಇದೆ ಇವರು, ಹುಡುಗರಿಗೂ ಕಷ್ಟ ಇದೆ. ಇವರು ಗ್ಯಾಲೆಂಟೈನ್ ಆಗ್ಬಿಟ್ರೆ ವ್ಯಾಲೆಂಟೈನ್ ಯಾರು ಸಿಕ್ತಿಲ್ಲ ಅಂತ ನಾವು ಗ್ಯಾಲೆಂಟೈನ್ಸ್ ಆಗಿರೋದು. ಹೂನಮ್ಮ, ನಿಮ್ಮ ಫೋನ್ ನಂಬರ್ ಹೇಳಿ ಹೋಗಿ. ನೀವು ಒಂಥರ ಲವಬಲ್, ಅಡೋರಬಲ್, ಆ ಥರದ್ದು ಇರೋ ವ್ಯಕ್ತಿತ್ವ ನೀವುಗಳೆಲ್ಲ. ಅಷ್ಟು ಈಸಿ ಇಲ್ಲ. ಅಂದರೆ ಹೆಣ್ಮಕ್ಳು ಜವಾಬ್ದಾರಿಯುತವಾಗಿ ಮತ್ತು ಲವಲವಿಕೆಯನ್ನು ರೂಢಿಸ್ಕೊಂಡು ಸೆನ್ಸಿಬಲ್ ಆಗಿರೋರು ಭಾಳ ಕಡಿಮೆ. ಹೌದು. ಯಾವುದೋ ಜಮ್ಮಾಗಿ ಸಿಕ್ಬಿಟ್ಟಿದ್ದೀರಪ್ಪ ನೀವುಗಳು. ನಾವ್ ಯಾವಾಗ್ಲೂ ಅನ್ಕೊಂತೀವಿ ಒಂದೇ ಹೊಟ್ಟೆಲ್ ಹುಟ್ಟಬೇಕಿತ್ತು ನಾವು 4 ಜನ. ಇಟ್ಸ್ ಓಕೆ, ಫೈನ್. ಆದ್ರೆ ಒಂದೇ ಹೋಟೆಲ್ ಹುಟ್ಟಿದ್ದಕ್ಕಿಂತ ಜಾಸ್ತಿ ಮೇ ಬಿ ಒಟ್ಟಿಗೆ ಹುಟ್ಟಿದ್ರೆ ಇಷ್ಟೊಂದು ಬಾಂಡಿಂಗ್ ಇರ್ತಿರ್ಲಿಲ್ಲ ಇರ್ತಿರ್ಲಿಲ್ವೇನೋ. ಬಿಕಾಸ್ ನಾವ್ ಫ್ಯಾಮಿಲಿ ಹತ್ರನೂ ಶೇರ್ ಮಾಡ್ಕೊಳ್ದಿರೋ ವಿಷಯ ನಾವ್ 4 ಜನ ಶೇರ್ ಮಾಡ್ಕೊಳ್ತೀವಿ. ದೊಡ್ಡವರಾದ್ಮೇಲೆ ದಾಯಾದಿಗಳು ಅನ್ನೋ ತರ ಆಗ್ಬಿಡ್ತಿದ್ವೇನೋ. ಸಪ್ರೇಟ್ ಆಗಿ ಹುಟ್ಟಿದ್ರು ಬರುವಾಗ ನಾವು ಖುಷಿ ಕಾಯ್ತಿರ್ತೀವಿ ಯಾವಾಗ ಮೀಟ್ ಮಾಡ್ತೀವಿ, ಯಾವಾಗ ಅಂತ. ಆಮೇಲೆ ನಾವು ಮೀಟ್ ಮಾಡಿದಾಗೆಲ್ಲ ಸರ್ ಏನಾದ್ರೂ ಒಂದು ಆಗ್ತಿರುತ್ತೆ, ಏನಾದ್ರೂ ಒಂದು ಎಕ್ಸ್ಪೀರಿಯನ್ಸ್ ಮಾಡ್ತಿರ್ತೀವಿ ನಾವು. ಅದು ಇದನ್ನ ಹೇಳಲೇಬೇಕು ನಾವು, ಬೆಟ್ಟಕ್ಕೆ ಹೋಗೋದು. ವಾರಿಯರ್ಸ್ ಆಗ್ಬಿಡ್ತೀವಿ, ಸಡನ್ ಆಗ್ಬಿಟ್ಟಿರ್ತೀವಿ. ಎಲ್ಲ ಒಂದೊಂದ್ಸಲ ಟೊಪ್ಪೆ ಹಾಕ್ಸ್ಕೊಂಡ್ರೆ ಎಲ್ಲರೂ ಜಾಪಾಳ್ತಾರೆ, ಒಬ್ಬೊಬ್ರು ಮುಖ ಒಬ್ಬೊಬ್ರಿಗೆ ನೋಡ್ಕೊತಿರ್ತೀವಿ. ನೀನು ಫುಲ್ ಅದು ನಾನು ಒಂದೊಂದ್ಸಲ ಎಲ್ಲರೂ ಏನ್ ವಾರಿಯರ್ಸ್ ಎಲ್ಲ ಯುದ್ಧಕ್ಕೆ ನಿಂತಾಗ. ಈ ಶೋ ನಾನೊಂದು ಅನ್ಕೊಂಡಿದ್ದೆ, ಇಲ್ಲ ಅಂತಲ್ಲ, ಲೆವೆಲ್ ಅಪ್
ಅದನ್ನು ಮೀರಿದ್ದು ಅಂತ ನಂಗೆ ಅನಿಸ್ತಾ ಇದೆ. ಆ್ಯಂಡ್ ಇಟ್ ವಾಸ್ ವಂಡರ್ಫುಲ್. ನನಗೆ ಈ ಗ್ಯಾಂಗ್ಸ್ಟರ್ ಹೊಸದೊಂದು ಅಯಮಕ್ಕೆ ಈ ಶೋನ ತೊಗೊಂಡು ಹೋಗಿದ್ದೀನಿ ಅಂತ ನನಗೆ ಅನ್ಸಕ್ಕೆ ಶುರು. ಥ್ಯಾಂಕ್ ಯು ಸೋ ಮಚ್ ನಿಮ್ಮ 4 ಜನಕ್ಕೂ. ಸುಕೃತಾ ನಾಗ್, ಶ್ರುತಿ ರಮೇಶ್, ವಿಜಯಲಕ್ಷ್ಮಿ ಅಂಡ್ ಪ್ರಿಯಾ ಶಟಮರ್ಶನ. ಲೈಫಲ್ಲಿ ಉಳಿದೋಗ್ಬಿಡುತ್ತೆ ನನಗೆ ಹೆಸರುಗಳು ಮತ್ತು ನಿಮ್ಮ ವ್ಯಕ್ತಿತ್ವಗಳು. ಬಿಲೀವ್ ಮಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಒಂದೇ ಒಂದು ಕಾಲು ನಾನು ತುಂಬಾ ರಿಕ್ವೆಸ್ಟ್ ಮಾಡಿಲ್ಲ, ಒಂದು ಸರಿ ಅಪ್ರೋಚ್ ಮಾಡಿದೆ ಆ್ಯಂಡ್ ಶಿ ಸೆಡ್ ಓಕೆ. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಬಿಕಾಸ್ ಅವ್ರು ಹೇಳಿದ್ಮೇಲೆ ಇವರೆಲ್ಲರೂ ಒಪ್ಕೊಂಡ್ರು, ನಾನು ಆಮೇಲೆ ಮಾತಾಡಿದೆ. ಆ್ಯಂಡ್ ನನಗೆ ಇಷ್ಟು ಜನ ಹೊಸಬರು, ಆದರೆ ನಂಗೆ ಅನಿಸ್ಲೇ ಇಲ್ಲ ಹೊಸಬರು ಕೂತ್ಕೊಂಡು ಮಾತಾಡ್ತಿದ್ದೀನಿ. ಆ್ಯಂಡ್ ಆ ಕಂಫರ್ಟ್ ಝೋನ್ನ ನೀವು ನನಗೆ ಕೊಟ್ಬಿಟ್ಟಿದ್ದೀರಿ ಆ್ಯಕ್ಚುಲಿ. ಆ್ಯಂಡ್ ಐ ಫೀಲ್ ಸೋ ಗುಡ್. ಯಾ ಸೊ ನಾವು ಹೇಳ್ಬೇಕು ತುಂಬಾ ವರ್ಷದಿಂದ ಸ್ಕ್ರೀನ್ ಅಲ್ಲಿ ನೋಡತ್ತು, ಸುಮ್ಮನೆ ದೊಡ್ಡನಾಗ್ಬಿಡ್ತಿದ್ದೀನಲ್ಲ. ನಿಮ್ಮ ಎಕ್ಸ್ಪೀರಿಯನ್ಸ್ ಮುಂದೆ ಬಟ್ ನಿಮ್ಮ ಜೊತೆ ಇವತ್ತು ಕೂತ್ಕೊಂಡು ನಾವಿಲ್ಲಿ ನಮ್ ಇಂಟರ್ವ್ಯೂ ತಗೊಂಡಿತ್ತು, ನಮ್ಗೆ ಇಟ್ಸ್ ಅ ಬಿಗ್ ಥಿಂಗ್. ಯಾವಾಗಲೂ ಸ್ಪೆಷಲ್ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಸೋ ಸ್ವೀಟ್. ಥ್ಯಾಂಕ್ ಯು ವೆರಿ ವೆರಿ ಮಚ್. ಇನ್ನೊಬ್ರು ಹೆಣ್ಮಕ್ಳು ಬೇರೆ ಎಲ್ಲೋ ಇರೋರು, ಕರ್ನಾಟಕದ ಬೇರೆ ಮೂಲೆಯಲ್ಲಿರೋರು ನಮಗೆಲ್ಲ ಕೀಳರಿಮೆ ಅಂತ ಯೋಚನೆ ಮಾಡ್ತಿರೋರು, ಅಥವಾ ಇಲ್ಲಿ ನಮಗೆ ಬದುಕು ಕಟ್ಕೋಬೋದಾ ಅಂತ ಆಲೋಚನೆ ಮಾಡ್ತಿರೋರು, ಹೆಣ್ಮಕ್ಳು ಅಂದರೆ ಹೀಗಿರಬೇಕು ಅಂತ ಯೋಚನೆ ಮಾಡ್ತಿರೋರು, ಅಪ್ಪ ಅಮ್ಮಂದರಿಗೆ ನಮ್ಮ ಹೆಣ್ಮಕ್ಳನ್ನ ಹೇಗೆ ಸಾಕಬೇಕು ಅಂತ ಆಲೋಚನೆ ಮಾಡ್ತಿರೋರಿಗೆ, ನೀವೆಲ್ಲರೂ ಕೂಡ ಒಂದು ನಿಮ್ಮ ವ್ಯಕ್ತಿತ್ವ ಮತ್ತು ನಿಮ್ಮ ನಡೆ ನುಡಿ ಎಲ್ಲವೂ ಕೂಡ ಪ್ರಶಂಸನೀಯ ಮತ್ತು ಅನುಕರಣೀಯ. ಥ್ಯಾಂಕ್ ಯು ವೆರಿ ಮಚ್. ತುಂಬಾ ದೊಡ್ಡ ಮಾತು. ಮೀನ್ಸ್ ಅ ಲಾಟ್. ನಿಜವಾಗಿ ಥ್ಯಾಂಕ್ಸ್ ಅ ಲಾಟ್ ಇವತ್ತಿನ ಈ ಗ್ಯಾಂಗ್ ಸ್ಟಾರ್ಸ್ನ ಕಳೆಗಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಈ 4 ಜನ ಒಂದು ಸಿಂಗಲ್ ಲೈನ್ಲಿ ಹರೀಶ್ ನಾಗರಾಜು ಎಕ್ಸ್ಪ್ಲೈನ್ ಮಾಡಿ ಅಂದರೆ ಐ ಕ್ಯಾನ್ ಟೆಲ್ ಒನ್ ಥಿಂಗ್: ಮಾಡರ್ನ್ ಟ್ರೆಂಡ್ ವಿತ್ ಕಲ್ಚರಲ್ ಬ್ಲೆಂಡ್. ನೀವು ಕಾಣಿಸೋದಕ್ಕೂ ಮತ್ತು ನಿಮ್ಮ ಗುಣಗಳಿಗೂ ಸೇರಿಸಿ ಹೇಳ್ತಾ ಇದ್ದೀನಿ, ಹಾಗಿರ್ಬೇಕು ಅಂತ ನನಗೂ ಫೀಲ್ ಆಗುತ್ತೆ. ನನ್ನ ಮಗಳು ನೆಕ್ಸ್ಟ್ ಹಿಂಗೆ ಆಗಬೇಕು. ಥ್ಯಾಂಕ್ ಯು. ಕೇಕ್ವಾಲಾ ಮತ್ತು ತಾಜಾ ಮಿಠಾಯಿ ಕಡೆಯಿಂದ ಒಬ್ಬೊಬ್ಬರಾಗಿ ಈ ಗೌರವವನ್ನು ಕೊಡೋಕೆ ಬಯಸ್ತಾ ಇದ್ದೀನಿ. ಮೊದಲಿಗೆ ಸುಕೃತಾ ನಾಗ್, ಮಗದೊಬ್ಬರು ಶ್ರುತಿ .ರಮೇಶ್ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಅದು. ಬಟ್ ಶ್ರುತಿ ಹಾಡ್ತಾರೆ. ಮುಂಜಾನೆ ಮಂಜಲ್ಲಿ ಮುಸ್ಸಂಜೆ ತಿಳಿತಂಪಲ್ಲಿ ಓ ಒಲವೇ ನೀನೆಲ್ಲಿ ಹುಡುಕಾಟ ನಿನಗಿನ್ನೆಲ್ಲಿ ನನ್ನೆದೆಯೊಳಗೆ ನೀಳಿದು ಜನಮನದ ಮೌನ ಮುರಿದು ಬಿಸಿ ಉಸಿರನ್ನು ನೀ ಬೆಸೆದು ನಿಟ್ಟುಸಿರನ್ನು ನೀ ತೆಗೆದು ನನ್ನೊಮ್ಮೆ ಆವರಿಸು ಈ ಬೇಗೆ ನೀ ಹರಿಸು ಮನದಾಳದ ಉಲ್ಲಾಸ ನೀ ಕುಂತಲ್ಲು ನೀನೆ ನಿಂತಲ್ಲು ನೀನೆ ಎಲ್ಲೆಲ್ಲೂ ನೀನೆ ಸಖಿ ನನ್ನ ನಿನ್ನೆಗಳು ನೀನೆ ನಾಳೆಗಳು ನೀನೆ ಎಂದೆಂದು ನೀನೆ ಸಖಿ ಆವರಿಸು ಮೈದುಂಬಿ ಜಸ್ಮಾತ್ ಮಾತಲ್ಲಿ. ಶ್ರುತಿ ರಮೇಶ್ ಅವರಿಗೆ ಕೇಕ್ವಾಲಾ ಮತ್ತು ತಾಜಾ ಮಿಠಾಯಿ ಕಡೆಯಿಂದ. ಹೇ ಶ್ರುತಿ, ಸೂಪರ್ ಆಗಿ ಆಡಿದ್ರಿ. ಪ್ಲೀಸ್ ಕೂತ್ಕೊಳ್ಳಿ. ಕೊನೆಗೂ ಗೆದ್ರು. ಹೆಸರಲ್ಲಿ ಏನಿದೆ ಅದನ್ನ ನಿರೂಪಿಸಿದ್ದಾರೆ ವಿಜಯಲಕ್ಷ್ಮಿ. ಅದು ಒಲಿದಿದೆ ಅದು ಆಕ್ಚುಲಿ ಅವ್ರಿಗೆ. ಆ ಮೂಲಕ ಶಿ ಇನ್ಸ್ಪೈರ್ಡ್ ಮೆನಿ. ವಿಜಯಲಕ್ಷ್ಮಿ ಅವರಿಗೆ ಈ ಪ್ರೀತಿಯ ಗೌರವ. ಡೈಲಾಗ್ ತುಂಬಾ ಚೆನ್ನಾಗಿ ಹೇಳ್ತಾರೆ. ಒನ್ ಸಿಂಗಲ್ ಡೈಲಾಗ್ ಫ್ರಮ್ ವಿಜಯಲಕ್ಷ್ಮಿ, ನಿಮ್ಮನ್ನು ಇಷ್ಟಪಡೋರಿಗೆ. ಪಟಾಕಿ ಯಾರ್ದಾಗಿ ಹಚ್ಚೋರ್ ನಾವಾಗಿ. ಪ್ಲೀಸ್, ಥ್ಯಾಂಕ್ಸ್ ಅ ಲಾಟ್. ಡೈಲಾಗ್ ಹೇಳಿಸ್ಬೇಕು ಆಕ್ಚುಲಿ. ಬೀಪ್ ಹಾಕೋಣ. ಓಕೆ, ಕಮಾನ್ ಪ್ರಿಯಾ. ನಿನ್ನೆ ತಾನೇ ಬೇಲ್ ಮೇಲೆ ಹೊರಗೆ ಬಂದಿದ್ಯಾ, ಜಾಸ್ತಿ ಮಾತಾಡಿದ್ರೆ ತೆಗೆದ ಮೇಲೆ ಒಳಗೆ ಹಾಕ್ಬಿಡ್ತೀನಿ, ಹುಷಾರ್. ಇದು ಆಕ್ಚುಲಿ ಏನು ಅಲ್ಲ, ಬಟ್ ಫಿಲ್ಮ್ ನೋಡಿರೋರು ಗೊತ್ತಾಗಿರುತ್ತೆ. ಆ ಡೈಲಾಗ್ ಅದನ್ನ ಹೇಳಕ್ ತಾಕತ್ ಬೇಕು ಗುರು ಆ ಪಾತ್ರಕ್ಕೆ ಅಂತ. ನಮ್ಮೆಲ್ಲರ ಹೃದಯವನ್ನ ಗೆದ್ದಿದ್ದೀರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.
ಇವತ್ತಿನ ಗ್ಯಾಂಗ್ ಸ್ಟಾರ್ಸ್ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ಸ್ಪೆಷಲ್ ಎಪಿಸೋಡ್ನಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು. ನ್ಯೂಸೋ ನೀವು ನೋಡಿದ್ದಕ್ಕೆ ನಮಸ್ಕಾರ.